17ರ ಸಮಯಗಳ ಈ ಪ್ರಶ್ನೋತ್ತರ ಸಭೆಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. ಪ್ರತಿನಿತ್ಯ ಅನೇಕ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಕೊಡುತ್ತಿದ್ದೀರಾ. ಸಾಮಾನ್ಯವಾಗಿ ಒಂದಿಬ್ಬರೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವತ್ತು ಬಹುಶಃ ನಿಮಗೆಲ್ಲರಿಗೂ ಒಂದಷ್ಟು ವಿಚಾರಗಳು ಹೇಗೆ ಪ್ರಶ್ನೆ ನಡೀತದೆ ಹೇಗೆ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ದಯಮಾಡಿ ಯಾರು ಮುಂದುವರೆದು ತಮ್ಮ ಸಂಶಯಗಳು ಏನಾದರೆ ಪ್ರಶ್ನೆಗಳನ್ನು ಕೇಳಬಹುದು ಅಂತ ವಿನಂತಿಸ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ನೆನ್ನೆ 10:10 ನನ್ನ ಮೊಮ್ಮಗನ ಜೊತೆ ಆಟ ಆಡ್ತಿದ್ದು ಸಡನ್ನಾಗಿ ಯೋದ್ರೆಲ್ಲರಿಗೂ ಮುಖ ಬಾಯಿ ಎಲ್ಲ ನೀರು ರಕ್ತ ಬರ್ತಾ ಇದೆ, ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಈ ಜೂತ ಮಲ್ಕೊಂಡ್ಬಿಟ್ಟ. 10 ನಿಮಿಷ ಆದಮೇಲೆ ಎಲ್ಲ ಸತ್ತೋದರೆಲ್ಲ ಬಂದರು ಹೋದ್ರು ಅಂತ ಇಲ್ಲ. ನಾವು ತಮಾಷೆಗಳು ಬಂದ ತಕ್ಷಣ ನಮಗೆ ಅದೇ ಮೆಸೇಜ್ ಬಿಟ್ಟೋದು, ಏನಾದ್ರು ಇದ್ದಿದೆ ಲಿಂಕು ಅಲ್ಲ. ಅದು ಇಡೀ ದೇಶದಲ್ಲಿ ನಡೀತಿರ್ತಕ್ಕಂಥ ಜನಮಾನಸ್ಥಿತಿ ಒಂದೇ, ಅಭಿಪ್ರಾಯ ಭೇದ ಇರುವುದಕ್ಕೆ ಒಂದೇ ಸ್ಥಿತಿಯಲ್ಲಿ ನಡೆಯೋದ್ರಿಂದ ಸಣ್ಣ ಮಕ್ಕಳಲ್ಲಿ ಅದು ಸಹಜವಾಗಿ ಹಾಗೆ ಕಂಡು ಬರ್ಬೋದು. ಇವತ್ತಿನ ದಿನದ ವಿಶೇಷತೆ ಹಿಂದಿನ ಸೂಚನೆ ಸಾಧ್ಯತೆ ಆ ರೀತಿ ಕನಸಿನ ಕಾಣೋದು ಹೀಗಿದ್ದೆಲ್ಲ ಆಗುತ್ತೆ. ಅವ್ನು ಮಲಗೂ ಇರಲಿಲ್ಲ ಸ್ವಾಮೀಜಿನ ಅಂದರೆ ಎಚ್ಚರಿಕೆ ಎಲ್ಲೂ ಕನಸು ಕಾಣೋದಾಗುತ್ತೆ. ಆ ಬಾಲ್ಯ ಬುದ್ಧಿ ಇರಬೇಕು. ಬರೋದಲ್ಲ, ರಾಗದ್ವೇಷಾಚ್ಛಾದ್ಯ ಮನಸ್ಸಿದ್ರೆ ಎಚ್ಚರಿಕೆ ಕನಸು ಕಾಣೋಕ್ಕಾಗೋದಿಲ್ಲ. ಮುಕ್ತ ಮನಸ್ಸಿದ್ರೆ ಎಚ್ಚರಿಕೆಯಲ್ಲೂ ಕನಸು ಕಾಣೋಕ್ಕಾಗುತ್ತೆ. ಎಚ್ಚರಿಕೆಯಲ್ಲಿ ಕಾಣುವ ಕನಸೇ ವಿಶೇಷ. ಈಗ ತಾನೇ 3-4 ಜನ ಓದೋರು
ನಾನು ಆ್ಯಕ್ಚುಲಿ ಕರ್ಕೊಂಡೋಗಿದ್ದು ಅವರೆಲ್ಲರೂ ಕೂಡ ಮೂಲಭೂತವಾಗಿ ಶಿಲ್ಪಿಗಳು. ಇವತ್ತು ಅದನ್ನು ಕುರಿತು ಮೊದಲನೇ ಒಂದು ಪ್ರಶ್ನೆ, ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದ ಎಷ್ಟು ವ್ಯವಸ್ಥಿತವಾಗಿ ಒಂದು ಶಾಸ್ತ್ರ ಆಧಾರಿತವಾಗಿ ಇವುಗಳನ್ನೆಲ್ಲ ತಗೊಂಡು ಬಂದಿದ್ರು ಅಂತ ನೆನೆಸ್ಕೊಂಡ್ರೆ ನಮ್ಮ ಒಂದು ಹೆರಿಟೇಜ್ ಅಂತ ಕರಿತೀವಿ ಅದರ ಒಂದು ಅದ್ಭುತವಾದ ಪರಂಪರೆ. ನಾನು ಈ ಇಬ್ಬರು ಹುಡುಗರಿಲ್ಲ, ಅಂಥದ್ದೇನು ವಯಸ್ಸಿಲ್ಲ. ಇವುಗಳನ್ನ ನೋಡಿದಾಗ ಅವರ ಹಳ್ಳಿಗೆ ಹೋದೆ, ಅವರು ನಗರದಲ್ಲಿಲ್ಲ, ಹಳ್ಳಿನಲ್ಲಿದ್ದಾರೆ. ಆ ಸಮಯದಲ್ಲೇ ಸ್ವಾಮೀಜಿಗಳು ತಂತ್ರ ಸಂಬಂಧಪಟ್ಟಂಥ ಒಂದು ಗ್ರಂಥವನ್ನು ಕೂಡ ಹೊರಗಡೆ ತಗೊಂಡು ಅದನ್ನು ಅಧ್ಯಯನ ಮಾಡಿ ಎಲ್ಲ ಮಾಡಿದ ನಂತರ ಇವುಗಳು ಮನೆಗೆ ಬಂದು ಅದರ ವಿಚಾರದಲ್ಲಿ ಮಾತಾಡಿದ ನಂತರ ನನಗೆ ಇದ್ದಂತಹ ಪ್ರಮುಖವಾದ ಈ ಪ್ರಶ್ನೆ, ಇಂತಹದ್ದನ್ನೆಲ್ಲ ನಾವು ಕಳ್ಕೊತಾ ಇದ್ದೀವಿ ನಮ್ಮ ದೇಶದಲ್ಲಿ. ಎಲ್ಲೋ ಇಲ್ಲೊಬ್ರು ಅವರ ಪರಂಪರೆಯಲ್ಲಿ ಉಳ್ಕೊಂಡು ಬರ್ತಾ ಇದೆ. ಆ ಆಧಾರದಿಂದಾಗಿ ನಮಗೆ ಸ್ವಲ್ಪ ಈ ಆಗಮಶಾಸ್ತ್ರದ ಆಧಾರದ ಮೇಲೆ ಹಿಂದೆ ಕೋಟೆ, ಕೊತ್ತಲ, ನಗರಗಳು ಇವೆಲ್ಲ ನಿರ್ಮಾಣ ಆಗಿತ್ತು ಅಂತ ಅನ್ನೋದು ಆ ಪುಸ್ತಕದಲ್ಲಿ ಬರ್ತದೆ. ನಮಗೂ ಸ್ವಲ್ಪ ಮಟ್ಟಿಗೆ ಗೊತ್ತಿಲ್ಲ. ಆ ವಿಚಾರದಲ್ಲಿ ಸ್ವಾಮೀಜಿ ಒಂದು ಸ್ವಲ್ಪ ನಮಗೆ ಜ್ಞಾನ ಮೊದಲ ಬರಲಿ ಅಂತ ಕೇಳ್ಕೊತೀನಿ. ಅಂದರೆ ಆಗಮದ ವಿಚಾರ ಹೇಳೋದಾದರೆ ಅದರಲ್ಲಿ ಸ್ವಲ್ಪ ಹೇಳೋದು ಬರೋದಿಲ್ಲ. ಪೂರ್ತಿ ಹೇಳೋಕ್ಕೆ ಟೈಮ್ ಸಾಲ, 1 ವರ್ಷವರೆಗೂ ಬೇಕು. ಆಗಮಶಾಸ್ತ್ರದನ್ನು ದಿನೇಡಿ ವಿವರಿಸಿದವರು 1 ವರ್ಷವರೆಗೂ ಬೇಕು. ಅಷ್ಟು ವಿಶಾಲವಾದ್ದು. ಮೇರು ಪರ್ವತದ ನೆರಳಿನಲ್ಲಿ ನಿಂತುಕೊಂಡು ನೀರನ್ನು ವಿವರಿಸಿದಾಗ ಆಗುತ್ತೆ. ಸಮಾಜ ಜೀವನ ಪದ್ಧತಿ ಒಂದು ಸುಸೂತ್ರವಾಗಿ ನಡಿಬೇಕಾದರೆ ಪರಸ್ಪರ ಸಹಾಯ ಬೇಕು. ಪರಸ್ಪರರು ಒಬ್ರಿಗೊಬ್ಬರು ಸಹಾಯ ಮಾಡುವ ರೀತಿಯಲ್ಲಿ, ಸಹಾಯ ಅದು ಅಗತ್ಯವಾಗಿಲ್ಲ, ಆ ಸಹಾಯವನ್ನು ಬಳಸುವ ಅಗತ್ಯತೆಯನ್ನು ರೂಪಿಸಿಕೊಳ್ಬೇಕು. ಯಾಕೆ? ಆಗ ಪರಸ್ಪರ ಬದುಕು. ಇದ್ರೆ ಪರಸ್ಪರ ಬದುಕು ಅಂತಿಲ್ಲ. ನೇಕಾರನು ಬಟ್ಟೆ ನೇಯ್ದಾಗ ಅವನ ಬಟ್ಟೆಯನ್ನು ಕೊಂಡುಕೊಳ್ಳೋ ಜನ ಎಲ್ಲ ವೈರಾಗಿಗಳಾಗಿ ಎಲ್ಲರೂ ನಾವು ನಿರ್ವಹಣೆಗಳಿರ್ತೇವೆ ಅಂದರೆ ನೇಕಾರ ಬದುಕೋದಿಲ್ಲ. ನೇಕಾರ ಬದುಕೋದು ಬೇಕಾದ್ರೆ ನಾವು ಬದುಕಬೇಕು. ಅದಕ್ಕೊಂದು ಸಾಂಪ್ರದಾಯಿಕ ನೆಲೆ ಮಿತಿ. ಯಾಕೆ? ನೇಕಾರ ಬದುಕಬೇಕು. ಹಾಗಾಗಿ ನಾವು ಬಟ್ಟೆ ಬಳಸಬೇಕು. ನಮಗೆಲ್ಲ ಪೂರ್ಣ ವೈರಾಗ್ಯ, ನಮಗೆ ಬಟ್ಟೆ ಬೇಡ ಅಂದರೆ ನೇಕಾರನ ಬದುಕಿಲ್ಲ. ಹಾಗೆ ಕಲ್ಲಿನ ಗುಹೆಯಲ್ಲೋ ಅಥವಾ ಮರದ ಕೆಳಗೋ ಜೀವನ ಮಾಡೋದು ಆಗೋದಿಲ್ಲ ಅಂತಲ್ಲ, ಹಾಗಲ್ಲ. ಒಂದು ವ್ಯವಸ್ಥಿತವಾದ ಮನೆ ಕಟ್ಟಿಕೊಳ್ಬೇಕು. ಸ್ವಲ್ಪ ಅದು ಕ್ರಮಬದ್ಧವಾಗಿ ಶಾಸ್ತ್ರೀಯವಾಗಿರಬೇಕು. ಹಾಗಿದ್ದಾಗ ಆ ಕೆಲಸ ಮಾಡುವವರೇ ಜೀವನ ಆಯಿತು, ಇಲ್ಲ ಜೀವನ ಇಲ್ಲ. ಇವನ ಅನಿವಾರ್ಯತೆ ಅಲ್ಲದಿದ್ದರೂ ಅನಿವಾರ್ಯ ತೋರಿಸ್ಕೊಂಡವ್ರು ಅದನ್ನು ಮಾಡಿಸ್ಕೊಳ್ಬೇಕು. ಮಾಡಿಸ್ಕೊಂಡಾಗಲೇ ಪರಸ್ಪರ ಬದುಕು ಸಿದ್ಧ ಆಗಬೇಕು. ರೈತ ಬೆಳೀತಾನೆ, ಆ ಬೆಳೆದನ್ನು ತಿನ್ನೋ ಜನ ಬೇಕು. ತಿನ್ನೋ ಜನ ಇಲ್ಲದೆ ರೈತನ ಬೆಳೆಗೆ ಬೆಲೆ ಇಲ್ಲ. ಹಾಗೆ ಎಲ್ಲ ಪರಸ್ಪರ ಜೀವನ ವ್ಯವಸ್ಥೆ ಪರಸ್ಪರವಾಗಿ ಹೊಂದಿಕೊಂಡಿರಬೇಕು ಅನ್ನೋ ಉದ್ದೇಶಕ್ಕೆ ಇವನ್ನೆಲ್ಲ ವ್ಯವಸ್ಥೆಯನ್ನು ಬಳಸಿ ತಂದರು. ಅದನ್ನು ಮಾಡೋದಕ್ಕೆ ಇಂತಿಂಥವರು ಇಂತಿಂಥ ಕುಲಾವೃತ್ತಿ ಅಂತ ಮಾಡಿ ಅದರಲ್ಲಿ ಅವರು ಹೆಚ್ಚೆಚ್ಚು ತಜ್ಞರಿನ ಶಾಸ್ತ್ರ ಬಂದಾಗ ಅದಕ್ಕೆ ಅನಿವಾರ್ಯವಾಗಿ ಎಲ್ಲರೂ ಸಿಕ್ಕೋ ಶುರುವಾಗಿದೆ. ಸಾಮಾನ್ಯ ಅಲ್ಲ. ಹಸಿವೆ ಆದಾಗ ತಿನ್ನೋಕೇನೋ ಸಿಕ್ಕಿದ್ರೆ ಸಾಕು ಅಂತಿದ್ರೆ ಆ ಹಸಿವೆ ಆದಾಗ ಮಾತ್ರ ತಿಂತಾರೆ, ಮತ್ತು ಬೇರೆ ಹೊತ್ತಿಗೆ ಅದು ಬೇಡ ಅನಿಸುತ್ತೆ. ಆ ಹಸಿವೆ ಆದ ಸಿಕ್ಕಿದ್ದು ಅತಿ ರುಚಿಕರವಾದರೆ ತಿಂದು ಸ್ವಲ್ಪ ಹೊಟ್ಟೆಗಳಿಗೆ ತಾನೆ ಇನ್ನೊಂಚೂರು ಸಿಕ್ಕಿರೋ ಅನಿಸಿದ್ರೆ ಆ ರೀತಿ ಆಮಿಷಗಳ ಪ್ರಭಾವ ಹೆಚ್ಚಾಗ್ತಾ ಈಗ ನಾವು ಸೌಲಭ್ಯಗಳಿಗೆ ದಾಸರಾಗ್ತಿದ್ದೇವೆ. ಆಗ ಸೌಲಭ್ಯಗಳಿಗೆ ದಾಸರಲ್ಲ, ಸೌಲಭ್ಯವನ್ನು ಬಳಸುವುದು ಇನ್ನೊಬ್ಬನ ಹಿತದ ಚಿಂತನೆಯಿಂದ ಸೌಲಭ್ಯ ಬಳಸೋದಾಗಿತ್ತು. ಈಗ ದಾಸರಾಗಿ ಬಳಸ್ತಾ ಇದೆ. ಅದು ವ್ಯತ್ಯಾಸ. ಆ ಸೌಲಭ್ಯಗಳನ್ನು ಪರಚಿಂತನೆಯಿಂದ ಬಳಸುವಂಥ ವಿಧಾನ ತಂದುಕೊಳ್ಬೇಕು ಅನ್ನೋದು ಸಮಾಜ ಹಿತದ ಆದರ್ಶಗಳಲ್ಲಿ ಒಂದು. ಅದು ಬಳಕೆ ಬಂತು. ಅದಕ್ಕಾಗಿಯೇ ಶಾಸ್ತ್ರಗಳು ಹುಟ್ಟುಕೊಂತು. ಅದು ಶಾಸ್ತ್ರೀಯವಾಗಿ ತಯಾರಾಗ್ತಾಯಿತ್ತು, ಜನರಿಗೆ ಹಿತಕರವಾಗ್ತಿತ್ತು. ಹಾಗಾಗಿ ಅದಕ್ಕೆ ಜನರು ಆ ಸೌಲಭ್ಯಗಳಿಗೆ ಅನಿವಾರ್ಯತೆಯಾಗಿ ಹೊಂದಿಕೊಂಡ್ರು. ಅದು ಬೇಕೇ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ ಈಗಿನ ವ್ಯವಸ್ಥೆ. ಅದರ ಉದ್ದೇಶ ಮಾತ್ರ ಪರಸ್ಪರ ಬದುಕು ರೂಪಿಸುವುದಾಗಿತ್ತು. ಅದು ಮೂಲ. ಇಲ್ಲದೆ ಎಲ್ಲರೂ ಅವರಷ್ಟಕ್ಕೆ ಅವರು ಬದುಕಿದರೆ ಸಮಾಜ ವ್ಯವಸ್ಥೆ ಅಂತಿಲ್ಲ. ಪರಸ್ಪರ ಒಬ್ಬರಿಗೊಬ್ಬರು ಹೊಂದಿಕೊಂಡು ಒಬ್ಬರಿಗೊಬ್ಬರು ಆಸರೆಯಾಗಿ ಬದುಕು ಇತ್ತಲ್ಲ, ಅದು ವಿಶಿಷ್ಟವಾದ ಬದುಕು ಅಂತ ಹೇಳಿ ಕೊಡ್ತಿದೆ
ಆ ಬದುಕು ರೂಪಿಸಬೇಕಾಗಿ ಸಮಾಜ ವ್ಯವಸ್ಥೆಯನ್ನು, ಇತರೆ ಕಲಾವೃತ್ತಿಯನ್ನು, ಕುಶಲವೃತ್ತಿಯನ್ನು ಎಲ್ಲವನ್ನು ಬಳಕೆ ತಂದ ಉದ್ದೇಶ ಅದು. ಆ ರೀತಿಯಲ್ಲಿ ಬದುಕಬೇಕು ಜನ, ಅದನ್ನೇ ಸಮಾಜ ಅಂತ ಹೇಳ್ತಿದ್ರು. ಒಂದು ಊರಿನಲ್ಲಿ ಎಲ್ಲ ಜನರು ಇರಬೇಕು, ಎಲ್ಲ ವರ್ಗದವರು, ಎಲ್ಲ ಜನರು, ಎಲ್ಲ ಕೆಲಸ ಮಾಡೋರು ಆ ಊರಿನಲ್ಲಿ ಇರಬೇಕು. ಇದ್ದಾಗಲೇ ಅದು ಕೂಡ ಗ್ರಾಮ ಅನಿಸಿಕೊಳ್ಳೋದು, ಅಲ್ಲದೆ ಗ್ರಾಮ ಅನಿಸಿಕೊಳ್ಳೋದಿಲ್ಲ. ಆ ವ್ಯವಸ್ಥೆ ಆಧರಿಸಬೇಕಾಗಿ ಆಗಮಶಾಸ್ತ್ರ ಹುಟ್ಟುಕೊಡ್ತು. ಆಗಮದ ಉದ್ದೇಶವೇ ಅದು, ಎಲ್ಲ ಒಗ್ಗಟ್ಟಾಗಿ ಹೇಗೆ ಬದುಕಬಹುದು ಅಂತ ತೋರಿಸಿದೆ. ಸ್ವಾಭಾವಿಕ ಬದುಕು. ಅದರಲ್ಲೇ ನಿಮ್ಮ ಇತರ ಎಲ್ಲ ಶಾಸ್ತ್ರಗಳು ಆಗಮದಲ್ಲಿ ಅಡಕವಾಗಿದ್ದಂದರೆ ಆ ಕಾರಣದಿಂದ. ಈಗ ಒಂದು ಮನೆ ಕಟ್ಟುವುದಾದರೆ ನಿಮ್ಮ ಮನೆಯ ಅಳತೆಯನ್ನು, ಫೌಂಡೇಶನ್ ಅಳತೆ ಹೇಳಿದರೆ ಮರದ ಕೆಲಸ ಮಾಡೋನು ಅದಕ್ಕೆ ಇಷ್ಟು ಮರ ಬೇಕು ಅಂತ ಅದೇ ಕೂಡಲೇ ಲೆಕ್ಕ ಮಾಡಿ ಹೇಳ್ತಿದ್ದಾರೆ. ಇಷ್ಟು ಮರ ಬೇಕಾಗತ್ತೆ, ಇಷ್ಟು ಕಂಬ ಹಾಕುವುದು, ಇಷ್ಟು ತೊಲೆ, ಇಷ್ಟು ಪೋದಿಗೆ, ಇಷ್ಟು ಹೆದ್ದೆ, ಇಷ್ಟು ರೀಪು, ಎಲ್ಲ ಪ್ರತಿಯೊಂದು. ಮತ್ತೊಂದು ಅಡಿ ರೀಪ್ ಹೆಚ್ಚು ಕೊಟ್ಟರೆ ಅವನು ಬೇಡ, ಅಷ್ಟು ಕರೆಕ್ಟಾಗಿ ಮಾಡಿಕೊಡ್ತಾನೆ. ಅಷ್ಟು ಮಟ್ಟಿಗೆ ಲೆಕ್ಕ ಹೇಳುವಂಥ ಗಣಿತಶಾಸ್ತ್ರದ, ನಿರ್ಮಾಣ ಶಾಸ್ತ್ರದ ಚಾಕಚಕ್ಯತೆ ಅವ್ರ ಕೈಲಿತ್ತು. ಈಗ 3 ದಿನ ಹಿಡ್ಕೊತ ಲೆಕ್ಕ ಹಾಕಿ ಬರೋದಿಲ್ಲ ಎಷ್ಟು ಬೇಕು ಅಂತ, ಏನೇನು ಬೇಕು ಅನ್ನೋ ನಿರ್ಣಯ ಮಾಡೋಕ್ಕೆ ಅಷ್ಟು ಸಾಧ್ಯ ಇಲ್ಲ. ಈಗ ಹಾಗಾಯಿತು, ಅಷ್ಟು ನಿಖರವಾಗಿ ಹೇಳಿ ಅದಕ್ಕೆ ಬೇಕಾದಷ್ಟೇ ಮರವನ್ನು ಆ ಊರಿನ ಪಟೇಲರನ್ನು ಕೇಳಿ ಕಾಡಿನಲ್ಲಿ ಮರ ಕಡಿದು ತಂದು ಅದನ್ನು ಸಿದ್ಧ ಮಾಡ್ತಿದ್ರು, ಸರಿಯಾಗಿ ವ್ಯವಸ್ಥಿತವಾಗಿ ಮಾಡ್ತಿದ್ರು. ಅಂಥಂಥ ನಿರ್ಮಾಣಗಳು ಎಷ್ಟೋ ಒಂಥರ ಪಳೆಯಳಿಕೆಯಾಗಿ ಹೋಗಿದೆ. ಚೂರ್ಪಾರು ರಕ್ಷಿಸಿಕೊಂಡು ಬಂದವರು ಉಳಿಸ್ಕೊಂಡಿದ್ದಾರೆ ಬಿಟ್ಟರೆ ಮತ್ತೆಲ್ಲ ಹಾಳಾಗಿ ಹೋಗಿದೆ. ಈಗ ಎಲ್ಲ ಪೂರ್ಣ ಸಿಮೆಂಟ್. ಈಗ ಒಂದು ಗ್ರಾಮ ನಾವು ನೋಡಿದರೆ ಸ್ವಾಮೀಜಿ, ಅದು ಈ ರೀತಿ ಒಂದು ಕ್ರಮಬದ್ಧವಾಗಿ ಕಟ್ಟಿದ್ದಾರೆ ಅನ್ನೋದನ್ನು ಗುರುತಿಸೋದಕ್ಕೆ ಏನಾದರೂ ಪ್ರಧಾನ ಅಂಶಗಳಿರುತ್ತೆ? ಗ್ರಾಮಕ್ಕೆ ಆದಂಥ ಆಯ ಅಂತಿದೆ, ಗ್ರಾಮ ಆಯ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಊರ ಹೊರಬಾಗಲು ಅಂತ, ಊರು ಯಾವುದಕ್ಕಿಂತ ಗ್ರಾಮ ಪ್ರವೇಶ ಮಾಡಬೇಕು ಅಂತ ನಿರ್ಣಯ ಮಾಡಿ ಅಲ್ಲಿಂದಲೇ ಮಾರ್ಗವನ್ನು ರಚಿಸಿ ಆ ಬಾಗಿಲಿನಲ್ಲೇ ಒಂದು ಗ್ರಾಮದ ಪ್ರವೇಶ ದ್ವಾರ ಅಂತ ನಿರ್ಮಾಣ ಮಾಡ್ತಿದ್ರು. ಅದು ಗ್ರಾಮದ ಊರ ಹೊರಬಾಗಲು ಅಂತ. ನಂತರ ಒಳಕ್ಕೆ ಆ ಭಾಗದಲ್ಲಿ ಗ್ರಾಮಗಳ ಮನೆಗಳನ್ನು ನಿರ್ಮಾಣ ಮಾಡ್ತಿದ್ರು. ಯಾರ್ಯಾರು ಯಾವ್ಯಾವ ವೃತ್ತಿ ಮಾಡ್ತಾರೆ ಅವರು ಒಬ್ಬರ ವೃತ್ತಿಯಿಂದ ಮತ್ತೊಬ್ಬರ ವೃತ್ತಿ ತೊಂದರೆ ಆಗದಂತೆ ಅದು ಪ್ರತ್ಯೇಕವಾಗಿ ಯಾವ ಪ್ರದೇಶದ ಯಾರಿದ್ದರೆ ಸರಿಯಾಗುತ್ತೆ ನಿರ್ಣಯಿಸಿ ಹಾಗೆ ಆಯ ಮಾಡಿ ಮನೆ ಕಟ್ತಾಯಿದ್ರು. ಗ್ರಾಮ ನಿಶ್ಚಿಂತವಾಗಿ ಬದುಕಿತ್ತು, ಏನು ಸಮಸ್ಯೆ ಇಲ್ಲ. ಇಡೀ ಗ್ರಾಮಕ್ಕೆ ಒಂದು ಆಯ ಇತ್ತು, ಗ್ರಾಮಕ್ಕೆ ಆಯ ಇತ್ತು. ಈಗ ನಿಮ್ಮ ಕೆಂಪೇಗೌಡ ಬೆಂಗಳೂರು 4 ದಿಕ್ಕಿನಲ್ಲಿ ಅದು ಗ್ರಾಮ ಆಯ ಮಾಡಿ 4 ಮಂಟಪ ಕಟ್ಟಿದ್ದು. ಅದರಿಂದ ಹೊರಗೆ ಬೆಂಗಳೂರು ಬೆಳೆಯಬಾರ್ದು ಅಂತ. ಅದು ಒಳಗಿರುವಲ್ಲರಿಗೂ ಬೆಂಗಳೂರು ಸ್ವರ್ಗ ಆಗಿತ್ತು, ಗೊತ್ತಿರ್ಬೋದು ನಿಮಗೆ. ಆ 4 ಮಂಟಪಗಳ ಮಧ್ಯದಲ್ಲಿ ಬೆಂಗಳೂರು ಇದ್ದಷ್ಟು ಕಾಲು ಬೆಂಗಳೂರು ಅಂದರೆ ಸ್ವರ್ಗವೇ, ಅಷ್ಟು ಚೆನ್ನಾಗಿತ್ತು. ಹೊರಗೆ ಹೋಯಿತು. ಈಗ ಯಮ ಇಲ್ಲಿಂದ ಇದನ್ನು ತರಿಸ್ತಾ ಇದ್ದಂತೆ ಮಾಹಿತಿ, ನಮ್ಮ ಯಮಲೋಕ ಹೇಗೆ ಮಾಡೋದು, ಇನ್ನು ಹೊಸದಾಗಿ ಏನಾದ್ರು ಸ್ಪೆಷಲ್ ಆಲ್ಟ್ರೇಷನ್ ಮಾಡಬೇಕಂತೇಳಿ. ಯಾಕಂದ್ರೆ ಅಷ್ಟು ಕೆಟ್ಟ ನರಕವಾಗಿದೆ ಬೆಂಗಳೂರು. ಯಮನಿಗೆ ನರಕ ಕಟ್ಟೋದ್ರಲ್ಲಿ ನಾನೇ ಸೋತೆ, ಬೆಂಗಳೂರು ಚೆನ್ನಾಗಿ ಕಟ್ಕೊಂಡಿದ್ದ ನರಕ ಅಂತ ಹೇಳಿ ಇಲ್ಲಿಂದ ಇನ್ಸ್ಟ್ರಕ್ಷನ್ ತರಿಸ್ತಾ ಇದ್ದಂತೆ ಹೊಸದಾಗಿ ನಿರ್ಮಾಣ ಮಾಡಬೇಕಂತೇಳಿ. ಆ ಮಟ್ಟಕ್ಕೆ ನರಕ ಆಗಿದೆ ಬೆಂಗಳೂರು. ಆದರೆ ಆ ಗ್ರಾಮದ ಇದು ಒಳಗಿದ್ದಾಗ ಬೆಂಗಳೂರು ಅದ್ಭುತ. ಅದೇ ಥರ ಕೋಟೆಗಳನ್ನು, ಈ ಕೋಟೆ ಕಟ್ಟೋದು ಹಿಂದೆ ತುಂಬ ಇದ್ದಾರೆ, ಅದಕ್ಕೂ ಕೂಡ ಇದನ್ನು ಬಳಸ್ತಾ ಇದ್ರು. ಇದೆ ಕೋಟೆಗೆ, ಅರಮನೆ ಕಟ್ಟೋದಕ್ಕೆ ಆಯ ಬೇರೆ, ಕೋಟೆಗೆ ಆಯ ಬೇರೆ, ಹೀಗೆ ಬೇಕಾದಷ್ಟು ಬೇರೆ ಬೇರೆ ಆಗಮದಲ್ಲಿ ಅವೆಲ್ಲ ವಿವರಣೆಗಳಿದೆ. ಯಾವ ರೀತಿಯಲ್ಲಿ ಕಟ್ಟಬೇಕು, ಹೇಗೆ ಶಾಶ್ವತವಾಗಿ ಉಳಿಯುವಂತೆ ಕಟ್ಟೋದು ಹೇಗೆ, ಇವೆಲ್ಲ ಅಲ್ಲಿ ತಂತ್ರ ವಿಚಾರ ಏನಾದ್ರು ಬರುತ್ತೆ? ಹಾಂ, ಆಗಮ ನಂತರ ನಿರ್ಮಾಣ ಶಾಸ್ತ್ರವೇ ತಂತ್ರ ಭಾಗ. ಆಗಮದ ಸಲಹೆಯಂತೆ ಅದಕ್ಕೆ ಬೇಕಾದ ವಸ್ತುಗಳ ಆಯ್ಕೆ ಇವೆಲ್ಲ ತಂತ್ರದ ರೀತಿಯಲ್ಲಿ ಆಯ್ಕೆ ಆಗುತ್ತೆ. ಯಾವ್ಯಾವ ವಸ್ತುಗಳು ಇಲ್ಲಿ ಶ್ರೇಷ್ಠ, ಯಾವ ಮರ ಬಳಸ್ಬೋದು, ಅದು ಪ್ರದೇಶವಾರು, ಯಾವ ಪ್ರದೇಶಕ್ಕೆ ಯಾವ ಮರ ಶ್ರೇಷ್ಠವಾಗುತ್ತೆ, ಇದೆಲ್ಲ ಇದೆ. ಅದೆಲ್ಲ ತಂತ್ರ ನಿರ್ಣಯಿಸಿ ಆ ಮರದ ಶುದ್ಧತೆ, ಅದು ಕಡಿಯುವ ಕಾಲ, ಇವೆಲ್ಲ ನಿರ್ಣಯ ಮಾಡುವ ತಂತ್ರಗಳು. ಯಾವ ಕಾಲದಲ್ಲಿ ಕಡಿದ್ರೆ ಮರ ಅದಕ್ಕೆ ಹುಳ ಮುಟ್ಟೋದಿಲ್ಲ, ಶಾಶ್ವತ ಉಳಿಯುತ್ತೆ, ಇದೆಲ್ಲ ನಿರ್ಣಯ ಮಾಡೋದು ತಂತ್ರ. ಇದು ಯಾಗಶಾಲೆಯನ್ನು ನಿರ್ಮಾಣ ಮಾಡೋಕ್ಕೆ ಅಪ್ಲೈ ಆಗುತ್ತಾ? ಯಾಗಶಾಲೆಗೆ ಅಷ್ಟೇ. ಯಾಗಶಾಲೆಗೆ ಸೂತ್ರಗಳಿದೆ, ಸೂತ್ರ ಅಂತ ನಿರ್ಣಯ ಆಗುತ್ತೆ ಯಾಗಶಾಲೆ. ಅದು ತಂತ್ರವೇ, ತಂತ್ರ ಅಲ್ಲದ್ದಲ್ಲ. ಯಾಗಶಾಲೆ ನಿರ್ಮಾಣವೆಲ್ಲ ತಾತ್ಕಾಲಿಕ ನಿರ್ಮಾಣಗಳು, ಶಾಶ್ವತ ನಿರ್ಮಾಣ ಅಲ್ಲಲ್ಲ. ತಾತ್ಕಾಲಿಕ ನಿರ್ಮಾಣ ಆದ್ದರಿಂದ ಅದಕ್ಕೆ ಅದರದ್ದು ಸೂತ್ರ ಪದ್ಧತಿಯಂತೆ ಇದು ಮಾಡ್ತಾರೆ ಅಷ್ಟೇ. ನಮ್ಮ ಆಧುನಿಕ ಕಾಲದಲ್ಲಿ ಇದರ ಯಾವುದೂ ಸರಿಯಾದ ಒಂದು ಪರಿಚಯವಿಲ್ಲದೆ ಒಂದು
ಹುಚ್ಚು ಚಿಂತನೆ ನಡೀತಾ ಇದೆ, ನಿಮ್ಮಲ್ಲಿ ಗೊತ್ತಿದೆ. ಎಲ್ಲ ಕಡೆನೂ ಕೂಡ ಒಂದು ವಾಸ್ತು ಅನ್ನೋ ಒಂದು ಸಿದ್ಧಾಂತದ ನಡೆ ಇಲ್ಲದ ಒಂದು ವಿಚಿತ್ರ ಬಹುತೇಕ ನಡೀತಾ ಇದೆ. ಅದರಲ್ಲಿ ಸ್ವಾಮೀಜಿ ಸತ್ಯವಾದ ಅಂಶ ಯಾವುದು ಅಂತ ಯಾರಿಗೂ ಇದು ಗೊತ್ತಿಲ್ಲದೆ ಒಂದು ಅಲ್ಲೋರು ಕಲ್ಲೋರು ಆಗಿದೆ. ಈಗ ಇರ್ತಕ್ಕಂಥ ವಾಸ್ತು ಅಂತ ಹೇಳೋದು ಆಂಧ್ರ ಪ್ರದೇಶದ ತಿರುಪತಿ ರೆಡ್ಡಿ ಅಂತ ಹೇಳೋದು ಅವನ ವಾಸ್ತು. ಅಷ್ಟು ಬಿಟ್ಟರೆ ವಾಸ್ತು ಅದಲ್ಲ, ಇದು ತಿರುಪತಿ ರೆಡ್ಡಿಯ ವಾಸ್ತು. ಅದನ್ನು ನೀವು ಬಳಸಬೇಕು ಅಂತೇನಿಲ್ಲ, ಅದಕ್ಕೂ ಸಂಬಂಧವೂ ಇಲ್ಲ. ಸುತ್ತಿನ ಪರಿಸರಕ್ಕೆ ಭಿನ್ನವಾಗದ ರೀತಿಯಲ್ಲಿ ಗೃಹ ನಿರ್ಮಾಣ ಮಾಡುವುದು ವಾಸ್ತು. ಸ್ವಾಭಾವಿಕವಾಗಿರಬೇಕು. ವಾಸ್ತವಿಕತೆಗೆ ಅದು ಪ್ರತಿಬಿಂಬ ಆಗಬೇಕೇ ವಿನಃ ಅದು ಬಾಧಕ ಆಗಬಾರ್ದು. ವಾಸ್ತವಿಕತೆಗೆ ಪ್ರತಿಬಿಂಬ ಆಗುವಂಥ ರೀತಿಯ ನಿರ್ಮಾಣ ಮಾಡೋದು ವಾಸ್ತುಶಾಸ್ತ್ರ ಅಂತ ಕಡೆ. ವಾಸ್ತವಿಕತೆ ಪ್ರತಿಬಿಂಬ ಆಗಿರಬೇಕಿನ ನಾಶ ಮಾಡುವ ಭಾಗ, ಬಾಧಕ ಆಗುವ ಭಾಗ ಆಗಬಾರ್ದು. ಅದನ್ನು ವಾಸ್ತುಶಾಸ್ತ್ರ ಅಂತ ಹೇಳುತ್ತೆ. ಆಗಮ ಹೇಳಿದ ವಾಸ್ತುಶಾಸ್ತ್ರ ಅದು. ಈಗ ಇಲ್ಲಿ ಬಳಕೆ ಇರುವುದು ತಿರುಪತಿ ರೆಡ್ಡಿ ವಾಸ್ತು. ಇದಕ್ಕೂ ಏನೂ ಸಂಬಂಧ ಇಲ್ಲ. ರಚನೆ ಮಾಡಿದೆ ಅವರದ್ದು ರಚನೆ ಅಲ್ಲ, ಅವರ ಒಂದು ಬರೆದು ಆಧಾರ ಎಂತ ಇಲ್ಲ, ಆಧಾರ ಏನೂ ಇಲ್ಲ. ಯಾವುದೇ ಪುರಾತನ ಗ್ರಂಥಗಳ ಆಧಾರ ಕೊಟ್ಟಿಲ್ಲ, ಕೊಡೋಕ್ಕಿಲ್ಲೂ ಇಲ್ಲ. ಸುಮ್ಮನೆ ಹೇಳ್ಕೊಂಡು ಹೋಗಿದ್ದಾನೆ. ಅದು ಸಾಮಾನ್ಯ 73-74ನೇ ಇಸ್ವಿ ಹೊತ್ತಿಗೆ ಈ ಜ್ಯೋತಿಷಿಗಳು ಇವರೆಲ್ಲ ಒಂದಿಷ್ಟು ವಿಚಾರವಾದ ಪ್ರಭಾವ ಜಾಸ್ತಿ ಆದಾಗ ಅವೆಲ್ಲ ಮೂಲ ಗುಂಪಾಗ್ತಾ ಬಂತು. ಅವರು ಬದುಕುವುದಕ್ಕೆ ಬೇಕಾಗಿ ಹುಡ್ಕೊಂಡ ಒಂದು ಉಪಾಯ. ಬೆಂಗಳೂರಲ್ಲೇ ನಡೆದದ್ದು ನಿಮ್ಮದು ಅದಕ್ಕೆ ಸಂಬಂಧಪಟ್ಟ ಸೆಮಿನಾರ್. ಅಲ್ಲಿ ನಂತರ ವಾಸ್ತುಶಾಸ್ತ್ರ ಶುರುವಾಗಿ, ಮುಂಚೆ ಇಲ್ಲ. ಮುಂಚೆನೇ ವಾಸ್ತು ಕೇಳಿಲ್ಲ ಆ ರೀತಿ, ಕಡೆಗೆ ಶುರುವಾದ್ದೆ ತಿರುಪತಿ ರೆಡ್ಡಿ ವಾಸ್ತು ಅಂತೇಳಿ ಅದು. ನಾನು ಕೆಲವರು ಕೇಳಿದಾಗ ಹೇಳ್ತಾ ಇದ್ದೆ, ವಾಟರ್ ಟ್ಯಾಂಕ್ ನೀವು ಮುಲೆ ಮಾಡಿದ್ರಿ ಅಂತ ಹೇಳ್ತಾರಲ್ಲ, ವಾಟರ್ ಟ್ಯಾಂಕ್ ಮನೆ ಮೇಲೆ ಇಡುವಂಥದ್ದು ಎಷ್ಟು ವರ್ಷ ಇತಿಹಾಸ? 50 ವರ್ಷ. ಅದು ಯಾವುದಕ್ಕೂ ಇತಿಹಾಸ ಇಲ್ಲ, ಅದು ವಾಸ್ತುಶಾಸ್ತ್ರವಲ್ಲ. ಅರ್ಥವೇ ಇಲ್ಲ. ಅಂಡ್ ಹಿಂದೆ ಟಾಯ್ಲೆಟ್ ಅದು ಮನೆ ಒಳಗೆ ಕಟ್ತಿರ್ಲಿಲ್ಲ. ಆ ಟಾಯ್ಲೆಟ್ ಇಲ್ಲಿಂದ ವಾಸ್ತುಶಾಸ್ತ್ರ ಮನೆಯಿಂದ ಆಚೆ ಕಟ್ತಿದ್ರು. ಮನೆ ಒಳಗೆ ಇರ್ತಿರ್ಲಿಲ್ಲ. ಇಲ್ಲ ಇಲ್ಲ. ಹಾಗಿರುವಾಗ ಈ ಶಾಸ್ತ್ರಗಳಲ್ಲಿ ಎಷ್ಟು ಮಟ್ಟಿಗೆ ಆಧಾರ ಇದೆ ಅಂತ ನೋಡಿ ಅಂತ ಆಧಾರ ಇಲ್ಲ ಅದಕ್ಕೆಲ್ಲ. ಅದಕ್ಕೆ ಸ್ವಾಮೀಜಿ ಅದಕ್ಕೆ ತಿರುಪತಿ ರೆಡ್ಡಿಯೇ ಆಧಾರ, ಬೇರೆ ಯಾರೂ ಆಧಾರ ಇಲ್ಲ. ಅದಕ್ಕೆ ಸ್ವಾಮೀಜಿ ನಮ್ಮ ಅಲ್ಲ, ಅವನ ಹೆಸರೇ ತಿರುಪತಿ ರೆಡ್ಡಿ ಅಂತೇಳಿ. ವಾಸ್ತವಿಕ ವಾಸ್ತುಶಾಸ್ತ್ರ ಅಥವಾ ಶಾಸ್ತ್ರೀಯ ವಾಸ್ತುಶಾಸ್ತ್ರದಲ್ಲಿ ಪ್ರಧಾನವಾಗಿ ಇಂಥದ್ದನ್ನು ನೀವು ಮಾಡಿ ಅನ್ನೋ ಥರ ಹೇಳೋದಕ್ಕೆ ಒಂದು ಮಾರ್ಗದರ್ಶನ. ಸ್ವಾಭಾವಿಕತೆಗೆ ಕಳಂಕ ಬಾರದ ರೀತಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳಿ ಆಗಲ್ಲ ವಾಸ್ತುಶಾಸ್ತ್ರ ಹೇಳಿದ್ದದು. ಆ ಶಬ್ದ ಹೆಸರು ಮಾತ್ರ ಇದಕ್ಕೆ ಬಳಸಿಕೊಂಡು ಇದನ್ನು ಮಾಡಿದ್ದು ಅಷ್ಟೇ. ಅಂದರೆ ಸಾಮಾನ್ಯವಾಗಿ ಮನೆಗಳನ್ನು ಕಟ್ಟಬೇಕಾದ್ರೆ ಸ್ವಾಭಾವಿಕ ವಿರುದ್ಧವಾಗಿ ಅಂತಂದರೆ ಯಾವ ರೀತಿ ಆಗುತ್ತೆ ನಿರ್ಮಾಣ? ನಿನ್ನ ಕೈಯಲ್ಲಿ ಸ್ವಲ್ಪ ಶ್ರೀಮಂತಿಕೆ ಇದೆ, ಒಂದು ದೊಡ್ಡ ಮನೆ ಕಟ್ಟಿದೆ, ದುಡ್ಡಿದೆ, ಒಂದಷ್ಟು ಜನ ಕೆಲಸ ಕೊಟ್ಟ ಅದನ್ನೆಲ್ಲ ಆದರ್ಶ ಇರ್ಬೋದು. ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಾಗಾರು ಆಗುತ್ತೆ ಅಂತ ಒಂದು ಅದ್ಭುತವಾದ ಮನೆ ಕಟ್ತೀಯ. ಆಗ ನೀನು ಮನೆ ಕಟ್ಟೋ ಜಾಗ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ, ತೀರ ಏನೂ ಇಲ್ಲದ ಬಡವರೇ ಬದುಕಿದ್ರಲ್ಲ ಅಲ್ಲಿ ಒಂದು ಜಾಗ ಕೊಂಡ್ಕೊಂಡು ಮನೆ ಕಟ್ಟಬಾರ್ದು. ನಿನ್ನ ಹಣ ಅಥವಾ ಸಂಪತ್ತಿಗೆ ಸಾಮಾನ್ಯ ಸರಕು ತುಕ್ಕರ ಇದ್ದಲ್ಲಿ ಹೋಗಿ ಅಲ್ಲಿ ಬೇಕಾದ್ರೆ ಮನೆ ಕಟ್ಟು, ಆಗ ಸಮಸ್ಯೆ ಇಲ್ಲ. ಇಲ್ಲದಿದ್ದು ವಾಸ್ತವಿಕ ಭಿನ್ನ. ಯಾಕೆ ಗೊತ್ತಾ, ನೀನು ಮನೆ ಕಟ್ತಾನೆ ಸುತ್ತ ಇದ್ದವ್ರು ನಮಗೆ ಇದಿಲ್ಲಲ್ಲ ಇದಿಲ್ಲಲ್ಲ ಅಂತ ಕೊರಗ್ತಾ ಇರ್ತಾರೆ. ಆ ಕೊರಗು ನಿನಗೆ ಶಾಪವಾಗುತ್ತೆ. ಗೊತ್ತಾಯ್ತಾ? ಅದು ವಾಸ್ತು ಸ್ವಾಭಾವಿಕತೆ. ಸ್ವಾಭಾವಿಕವಾಗಿ ಅವ್ರು ನೆಮ್ಮದಿಯಲ್ಲಿ ಬದುಕಿದ್ರು. ಸುತ್ತ ಇದ್ದವರು ಒಂದು 50 ಮನೆಯವರು, ಅಕ್ಕಪಕ್ಕ ಮನೆಯೆಲ್ಲ ಸಮಾನ ಇತ್ತಾ, ಎಲ್ಲರಿಗೂ ತೃಪ್ತಿ, ನೆಮ್ಮದಿ ಬದುಕಿದ್ರು. ನೀನು ದೊಡ್ಡ ಮನೆ ಕಟ್ಟಿದಾಗ ಅವರಿಗೆ ಅಸಮಾನತೆ ಅರ್ಥ ಆಗೋ ಶುರುವಾದ್ದು. ಅವರಿಗೆ ಕೊರಗು, ಅವರಿಗೆ ಹಿಂಸೆ ನಿಮ್ಮ ಮನೆಯಿಂದ. ಹಾಗಾಗಿ ಅದು ಶಾಪವಾಗಿ ಬಾಸಿದ್ರೆ ನಿನ್ನನ್ನು. ಈ ಥರ ಅಂಶಗಳು ನಿನ್ನ ಆಡಂಬರಕ್ಕೆ, ನಿನ್ನ ಶ್ರೀಮಂತಿಕೆಯನ್ನು ನೀನು ಅನುಭವಿಸೋದಕ್ಕೆ ಯಾವುದೇ ಧರ್ಮಶಾಸ್ತ್ರದ ಆಕ್ಷೇಪ ಇಲ್ಲ. ನೀನು ಅನುಭವಿಸಿದ್ದು ಇನ್ನೊಬ್ಬನಿಗೆ ಬಾಧಕವಾದರೆ ಮಾತ್ರ ಧರ್ಮಶಾಸ್ತ್ರ ಆಕ್ಷೇಪ ಆಗ್ತದೆ ಅಷ್ಟೇ, ಮತ್ತಂತಲ್ಲ. ಭಾರಿ ಮನೆ ಕಟ್ಟಬೇಕಾದ್ರೆ ನೀವು ಬೆಂಗಳೂರಲ್ಲಿ ಸದಾಶಿವನಗರಕ್ಕೆ ಹೋಗ್ಬೇಕು. ಇನ್ನೆಲ್ಲ ಮತ್ತೆ ಇದಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಈಗ ತುಂಬಾನೇ ನೆಂಟು ನಮಗೆ ತೋರಿಸ್ತಾರೆ. ಅಲ್ಲ, ಶುರು ಮಾಡಿದ್ದೆ ಜ್ಯೋತಿಷಿಗಳೆಲ್ಲ ಸೇರಿ. ವಾಸ್ತುಶಾಸ್ತ್ರ ಅಂತ ಹೇಳಿ ಮತ್ತೊಂದು ಮರಿ ಹುಟ್ಟಾಕ್ಸಿದ್ದು ಜ್ಯೋತಿಷಿಗಳು ಸೇರಿ.
ಅವರಿಗೆ ಬದುಕಿಗೆ ಬೇಕಾಗಿ ಹುಟ್ಟಾಕಿದ್ದು ಅಷ್ಟೇ. ಅದರ ಸಂಬಂಧ ಎಷ್ಟರ ಮಟ್ಟಿಗೆ ಇದೆ ಸ್ವಾಮೀಜಿ, ಇದೆ ಬೇಕಾ? ಯಾವುದು ಅದಕ್ಕೆ ಒಂದು ಉದಾಹರಣೆ ಈಗ ಹೇಳುವಂಥ ವಾಸ್ತುಶಾಸ್ತ್ರ ಅಂತ ಹೇಳೋದನ್ನು ಬಳಸದಿದ್ರೆ ಎಷ್ಟೋ ಒಳ್ಳೆಯದು. ಅಲ್ಲ, ಅದನ್ನ ತಿರುಪತಿ ರೆಡ್ಡಿ ಅವರನ್ನು ತಿರುಪತಿ ಕಳಿಸ್ಬಿಡೋಣ, ನಾವು ಬೆಂಗಳೂರು ನೋಡೋಣ. ಅವನು ಸತ್ತೋಗಿ ಆಯ್ತಾ ಅಂತ ಇದ್ದಾಗಿಲ್ಲ ಈಗ ತಿರುಪತಿ. ಅವರ ಇವರು ಇರ್ತಾರಲ್ಲ ಸ್ವಾಮಿ, ತುಂಬ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಇದ್ದಾರೆ. ಅಂಡ್ ಎಕ್ಸ್ಪರ್ಟ್ಗಳು ತುಂಬ ಜನ ಇದ್ದಾರೆ ಈಗ, ವಾಸ್ತು ಎಕ್ಸ್ಪರ್ಟ್ಸ್. ಯೂಟ್ಯೂಬ್ನಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಏನು ಬೇಕಾದ್ರೂ ಮನೆ ಬಿಚ್ಚಿ ಕಟ್ತಾರೆ. ನಿಮ್ಮ ಯೂಟ್ಯೂಬ್ನಕ್ಕಿಂತ ಹೆಚ್ಚಿನ ನಮ್ಮಲ್ಲಿ ಬರ್ತಾರೆ ವಾಸ್ತು ಎಕ್ಸ್ಪರ್ಟ್ಗಳು. ವಾಸ್ತುಶಾಸ್ತ್ರ ಹೇಳುವವರೇ ಇವ್ರ ಹತ್ರ ಬಂದು ತಮ್ಮ ಮನೆಯದು ವಿಷಯ ಕೇಳ್ಕೊಂಡು ಹೋಗ್ತಾರೆ, ಬರ್ತಾರೆ. ಮನೆ ಮಾರಿ ಏನೇನು ಆಗುವುದು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಿದ್ದಲ್ಲ ನಿಮಗೆ, ನನ್ನ ಅನುಭವದ್ದು. ಈಗ ಮೈಸೂರು ಬೆಂಗಳೂರಲ್ಲೆಲ್ಲ ಈಸ್ಟ್ ಆ್ಯಂಡ್ ನಾರ್ತ್ ಫೇಸಿಂಗ್ ಸೈಡ್ ನಂಬರ್ 1 ಎಲ್ಲರದ್ದು ಸೆಲೆಕ್ಷನ್. ಆ್ಯಂಡ್ ಅದಕ್ಕೆ ರೇಟ್ ಯಾವತ್ತೂ ಜಾಸ್ತಿ. ನೆಕ್ಸ್ಟ್ ಸೌತ್ ಫೇಸಿಂಗ್ ಯಾರು ಕೇಳದೇ ಇಲ್ಲ ಬಹುತೇಕ. ಅದನ್ನ ಯಾವ ಸಂಬಂಧ ಇಲ್ಲದಿರೋರು ಯಾರು ಮಾತಾಡ್ಕೊಳ್ಳೋರು, ಅದಕ್ಕೆ ರೇಟ್ ಕಮ್ಮಿ ಇದ್ರು ಅದನ್ನು ತಗೊಳ್ಳೋಕೆ ಜನ ಬರಲ್ಲ. ಇನ್ನು ನೆಕ್ಸ್ಟ್ ವೆಸ್ಟ್ ಫೇಸಿಂಗು ಸಿಮಿಲರ್ ಸಿಚುವೇಶನ್. ನಾನು ಸುಮ್ಮನೆ ನಮ್ಮ ಹಳೆ ಊರುಗಳು ಶ್ರೀರಂಗಪಟ್ಟಣ, ಮೈಸೂರು ಅಗ್ರಹಾರಗಳನ್ನೆಲ್ಲ ಅಬ್ಸರ್ವ್ಮೆಂಟ್ ಮಾಡಿದೆ. ಅಲ್ಲಿ ನೋಡಿದ್ರೆ ಈ ಥರ ಏನು ಇಲ್ಲವೇ ಇಲ್ಲ. ರಾಜ ಮಹಾರಾಜರು ಕಟ್ಟಿದ ಅಷ್ಟು ಫಾಲೋ ಮಾಡದೇ ಇರ್ತಾರ. ನೀವು ಇಡೀ ಮೈಸೂರು ಅಗ್ರಹಾರಗಳನ್ನು ನೋಡಿ. ಅಲ್ಲ, ಆಗ ತಿರುಪತಿ ರೆಡ್ಡಿ ಇರಲಿಲ್ಲ. ಅಲ್ಲ, ತಿರುಪತಿ ರೆಡ್ಡಿ ಇರಲಿಲ್ಲ. ಈಗ ನಿಮ್ಮ ಮೈಸೂರು ಪ್ರದೇಶಕ್ಕೆ ಹೋದರೆ ಅಲ್ಲಿಯ ಸ್ವಾಭಾವಿಕತೆ, ಗಾಳಿ ಬೀಸುವ ಇದೆಲ್ಲ ಒಂದಷ್ಟು ಕಾಲ ಸಾಮಾನ್ಯ ನೈಋತ್ಯ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುತ್ತೆ, ಒಂದಷ್ಟು ಕಾಲ ಈಶಾನ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುತ್ತೆ. ಹಾಗಾಗಿ ಅದಕ್ಕೆ ದೊಡ್ಡ ಬೀದಿ ಕೊಟ್ಟರು, ಗಾಳಿ ಹೋಗೋದಕ್ಕೆ ಬೀದಿ. ಹಾಗೇನಾಯಿತು, ಪೂರ್ವ ಪಶ್ಚಿಮ ರಸ್ತೆ ಆಯಿತು. ಎರಡೂ ಕಡೆಯಲ್ಲಿ ಮನೆ ಕಟ್ಟಿದ್ರು, ಒಂದು ದಕ್ಷಿಣ ಬಾಗಿಲು, ಒಂದು ಉತ್ತರ ಬಾಗಿಲು. ವ್ಯತ್ಯಾಸ ಅಂತ ಬರುತ್ತೆ. ಯಾಕೆ ಗಾಳಿ ನಿರಂತರವಾಗಿ ಸರಿಯಾಗಿ ಹೋದರೆ ಉಳಿದ ಮನೆಗಳಿಗೆ ಯಾವುದಕ್ಕೂ ಅಪಾಯ ಇಲ್ಲ. ಅದಕ್ಕೆ ಅಗಲವಾದ ಒಂದು ಬೀದಿ ಕೊಟ್ಟರು, ಎರಡೂ ಕಡೆಯಲ್ಲಿ ಮನೆ ಕಟ್ಟಿದ್ರು. ಇವತ್ತು ಹೊಸ ಕಾಲೋನಿಗೆ ನೋಡಿದ್ರೆ ಗಾಳಿ ಓಡಾಡೋದು ಜಾಗ ಸರಿಯಾಯಿತು. ತಡೆ ಆದರೆ ಮನೆ ಹಾರಿಸ್ಕೊಂಡು ಹೋಗುತ್ತೆ. ಅದಕ್ಕಾಗಿ ಹಾಕಿ ಕಟ್ತಾ ಇದ್ರು. ಅದಕ್ಕೆ ಹೇಳಿದ್ರು, ಸ್ವಾಭಾವಿಕತೆಗೆ ಒತ್ತು ಕೊಟ್ಟು ನಿರ್ಮಾಣ ಮಾಡೋದು ಮಾತ್ರ ವಾಸ್ತು. ಅದಕ್ಕೆ ಆಧಾರವಿದೆ, ಸಂಶಯ ಇಲ್ಲ. ಅದಕ್ಕೆ ದಿಕ್ಕುಗಳನ್ನು ತಗೊಂಡು ನೆಕ್ಸ್ಟ್ ಅವರೆಲ್ಲ ಅಡ್ವೈಸ್ ಮಾಡೋದು. ದಿಕ್ಕನ್ನು ಹೇಳಿದ್ದು ಹೀಗೆ, ಯಾವ ಪ್ರದೇಶದಲ್ಲಿ ಯಾವ ರೀತಿಯ ಗಾಳಿ ಬೀಸುವಿಕೆ ಇದೆ ಅಂತ ಇದು ಮಾಡಿ. ಗಾಳಿ ಬೆಳಕು ಮನೆಗೆ ಬಹಳ ಅಗತ್ಯ. ಹಾಗಂತ ಸಿಕ್ಕಾಪಟ್ಟೆ ಕಿಟಕಿ ಇಟ್ಟರೆ ಕಿಟಕಿಗೆ ಒಂದು ಒಳಗೆ ಬರುವ ಕಳ್ಳರು ಜಾಸ್ತಿ. ಕಿಟಕಿಯನ್ನು ನಿಯಮಿತವಾಗಿಟ್ಟು ಗಾಳಿ ಬೆಳಕು ಹೆಚ್ಚು ಸಿಕ್ಕುವಂತೆ ಮಾಡಿಕೊಳ್ಳುವ ವ್ಯವಸ್ಥೆ ಬೇಕಾಗಿ ಆ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡ್ತಿದ್ವಿ ಅಷ್ಟೇ. ಇವತ್ತು ಒಂದು ವಿಶೇಷ ಸಮಯ, ದೊಡ್ಡ ಕಿಟಕಿ 9x10 ಕಿಟಕಿ, ಅದಕ್ಕೆ ಎಲ್ಲವನ್ನು ಕ್ಲೋಸ್ ಮಾಡಿ ಅದಕ್ಕೆ ಎಷ್ಟು ಲೇಯರ್ಗಳು ಎಲ್ಲ ಹಾಕಿ ಕೊನೆಗೆ ಒಂದು ಕಾಲನ್ ಹಾಕ್ಬಿಡಿ. ಒಂದು ಕಿಟಕಿಗೆ ನಮ್ಮ ಕಾಸ್ಟ್ ಕಮ್ಮಿ ಹೇಳ್ತಾರೆ ಅಂತ ಒಂದು ಕಿಟಕಿಗೆ ಆಗೋ ಖರ್ಚಲ್ಲಿ ಒಂದು ಸ್ಕ್ವೇರ್ ಮನೆ ಕಟ್ಟೋ ಖರ್ಚೆ ಕಡಿಮೆ ಮಾಡಿರ್ತಾರೆ. ವೇಸ್ಟ್ ತೆಗೆಯೋದೇ ಇಲ್ಲ ಅದನ್ನು. ಇದು ಮನೆಯವ್ರು ತಪ್ಪಲ್ಲ, ಆರ್ಕಿಟೆಕ್ಟ್ ತಪ್ಪಲ್ಲ. ಸೊಳ್ಳೆ ಬೇರೆ ಬರ್ತಾರೆ, ತೆಗೆದು ಒಳ್ಳೆ ಆ ರೀತಿ ಫ್ರೆಂಚ್ ವಿಂಡೋಸ್. ಇಲ್ಲಿ ನೆಕ್ಸ್ಟ್ ಅಂಶ ಸ್ವಾಮೀಜಿ, ಇದರಲ್ಲಿ ಬಹಳ ಜನ ಮನೆ ತಿನ್ನೋದು, ತಲೆ ತಿನ್ನೋದು, ವಾಸ್ತು ಪುರುಷನನ್ನ ಮನೆಯಿಂದ ಸ್ಥಾಪನೆ ಮಾಡೋ ವಿಷಯ. ಅದೇ ಸ್ವಾಭಾವಿಕವಾಗಿ ಮಾಡತಕ್ಕ ಪ್ರಕ್ರಿಯೆಯಲ್ಲಿ 53 ಪ್ರಧಾನ ಗುಣಾಂಶವನ್ನು ಗುರುತಿಸುತ್ತೆ ಸ್ವಾಭಾವಿಕತೆಯಲ್ಲಿ. ನಾವು ನಿರ್ಮಾಣ ಮಾಡುವಾಗ ಎಲ್ಲೋ ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಎಲ್ಲವೂ ಪೂರ್ಣ ಸ್ವಾಭಾವಿಕತೆ ಹೊಂದದೇ ಇರ್ಬೋದು. ಹಾಗಾಗಿ ಆ 53 ಅಂಶವನ್ನು ಪೂಜೆ ಮಾಡೋದೇ ವಾಸ್ತು ಪೂಜೆ. ಮತ್ತೇನು ಪೂಜೆ ಮಾಡಿ ಇದೊಂದು 2-3 ಅಂಶ ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನನಗೆ ಕ್ಷಮೆ ಕೊಡೋದು ಬೇಡ್ಕೊಳ್ಳೋದೇ ವಾಸ್ತು ಪುರುಷ. ಅದು ಯಾರೋ ತಂದು ಮನೆಯೊಳಗೆ ಕೂರಿಸೋದಲ್ಲ. ಆ ಸ್ವಾಭಾವಿಕತೆಯ ಪ್ರಕೃತಿಯನ್ನು ಪೂಜೆ ಮಾಡೋದು ವಾಸ್ತು ಪುರುಷ ಪೂಜೆ. 53 ದೇವತೆಗಳನ್ನು ಹೆಸರಿಸುತ್ತೆ. ಅದೆಲ್ಲ ಆಗಮನದಲ್ಲಿ ಬರ್ತಕ್ಕಂಥ ಭಾಗ. ಇದು ನಿರ್ಮಾಣ ಮಾಡಿದ ಮೇಲೆ ಮೊದಲೆಲ್ಲ ಬಟ್ ಪಂಚಾಂಗದಲ್ಲಿ ವಾಸ್ತು ಪುರುಷನ ಸಂಚಾರನ ಹೇಳ್ತಾರೆ. ಇಂತಿಂಥ ಸಮಯದಲ್ಲಿ ಇಂತಿಂಥ ಸಂಚಾರ ಗೊತ್ತಾ, ತುಂಬ ಎಲ್ಲ ಬಂದಿಟ್ಟಿದ್ದಾರೆ ಚಿತ್ರಗಳೆಲ್ಲ. ಹಿಂಗೆ ಮಲಗಿರ್ತಾನೆ, ಹಂಗೆ ಕೂತಿರ್ತಾನೆ ಅಂತೆಲ್ಲ. ಅದನ್ನ ಎಷ್ಟು ಮಟ್ಟಿಗೆ ಗಮನ ತಗೊಂಡು ಅದನ್ನ ನಾವು ಒಳ್ಳೆ ಮಾತಾಡೋದಕ್ಕೆ ವಾಸ್ತು ಪುರುಷನಿಗೆ ಹೆದರಿ ಮಾತಾಡಬೇಕಂತಿಲ್ಲ.
ಒಳ್ಳೆ ಮಾತಾಡಕ್ಕೆ. ಒಳ್ಳೆ ಮಾತಾಡೋದಕ್ಕೆ ಕೆಟ್ಟದ್ದು ಗೊತ್ತದಲ್ಲ. ಕೆಟ್ಟ ಮಾತು ಆಡಬಾರ್ದು, ಅದು ವಾಸ್ತುಪುರುಷನಿಂದ ಕಲಿಬೇಕಾದ್ದಲ್ಲ. ನಾವು ಮನುಷ್ಯರು ತಾನೆ, ಮನುಷ್ಯರಾದ್ಮೇಲೆ ಒಳ್ಳೆ ಮಾತಾಡಬೇಕು ಅನ್ನೋದು ನಾವು ನಮ್ಮ ಪರಂಪರೆಯಿಂದ ಕಲ್ತ್ಕೊಳ್ಬೇಕು. ಕೆಟ್ಟ ಮಾತು ಯಾರಿಗೂ ಆಡಬಾರ್ದು ಅನ್ನೋದು ಕೂಡ ನಮ್ಮ ಪರಂಪರೆಯಿಂದ ಕಲ್ತ್ಕೊಳ್ಬೇಕು. ವಾಸ್ತುಪುರುಷನ ಕಲಿಬೇಕಾದ ಅಗತ್ಯ ಇಲ್ಲ. ಇದೆಯಾ? ಅವನು ಅಸ್ತು ಅಂತ ಹೇಳ್ತಾನೆ. ಅಲ್ಲ, ಅಸ್ತು ಅಂತ ಹೇಳಿ ಇಲ್ಲಿ ಅದು ನಮಗೆ ಮುಖ್ಯ ಅಲ್ಲ. ಒಳ್ಳೆ ಮಾತಾಡೋದೇ ನಮ್ಮ ಕೆಲಸ, ಕರ್ತವ್ಯ. ಅದಕ್ಕೆ ಅವನ ಆಶೀರ್ವಾದ ಬೇಡ, ಹರಕೆಯೂ ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ಒಳ್ಳೆ ಮಾತಾಡೋದಕ್ಕೆ ಯಾರು ಅಗತ್ಯ ಇಲ್ಲ. ಕೆಟ್ಟ ಮಾತು ಆಡಬಾರ್ದು ಅನ್ನೋದು ಕೂಡ ಅದೇ ಸಂಪ್ರದಾಯದಲ್ಲೇ ಬಂದದ್ದು. ಕೆಟ್ಟ ಮಾತು ಆಡೋ ಅಗತ್ಯ ಇಲ್ಲ. ಅವ ಅಸ್ತು ಅಂದರೆ ವರ ಕೊಡೋದು ಬೇಡ. ಯಾಕೆ ಕೆಟ್ಟ ಮಾತಾಡಬೇಕು? ಅವೆಲ್ಲ ಚಾಲ್ತಿ ಬಂದಾಗ ಸಹಜವಾಗಿ ಜನರನ್ನು ಆ ರೀತಿಯಲ್ಲಿ ಬಿಂಬಿಸಿ ಹೇಳ್ತಾರೆ. ಬಿಟ್ಟರೆ ಒಳ್ಳೆ ಮಾತಾಡಬೇಕು ಅಂತ ಹೇಳೋದಕ್ಕೆ ಮನೆ ಕಟ್ಟಿ ವಾಸ್ತು ಮಾಡಿದಾಗ ಮಾತ್ರ ಬೋಧನೆ ಆಗೋದಂತ ಅರ್ಥ ಅಲ್ಲ. ಮಗು ಹುಟ್ಟಿದ ತಕ್ಷಣ ಅದು ಮಾತು ಬಂದು ಶುರುವಾದಾಗಲೇ ಕೇಳೋದೆ ಫಸ್ಟಿಗೆ ಅಮ್ಮ ಅಂತ ಹೇಳು, ಅಪ್ಪ ಅಂತ ಹೇಳು ಅಂತೇಳಿ, ಕತ್ತೆ ನಾಯಿ ಅಂತ ಹೇಳೋದಿಲ್ಲ. ಹೇಳ್ಕೊಡ್ತಾರೆ ಅದು ಇಲ್ಲ. ಹೇಳ್ಕೊಡೋದೇ ಅದನ್ನೇ. ಆ ಒಳ್ಳೆ ಮಾತೆ ಆ ಮಕ್ಕಳಲ್ಲಿ ಬರಬೇಕು, ಮುಂದೆಯೂ ಶಾಶ್ವತ ಬರಬೇಕು. ಈಗ ತಗೊಂಡು ನೀವು ಕಾನ್ವೆಂಟಿಗೆ ಸೇರಿಸಿರಂತಾರೆ, 2 ದಿವಸದಲ್ಲಿ ವಿಷಯ ಸಂಸ್ಕಾರ ಪಡೆದು ಬಂದು ಹೇಳೋ ಯಾವನೋ ನೀನು ಮಾಡುತ್ತೆ. ಮಕ್ಕಳು ಹಾಗೆ ಬೆಳೆದಿರ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಒಳ್ಳೆ ಮಾತಾಡೋದು ಸ್ವಾಭಾವಿಕ ಸಂಪ್ರದಾಯ ಮನುಷ್ಯರಿಗೆ, ಪ್ರಾಣಿಗಳಿಗಿಲ್ಲ. ಅದು ಯಾವುದೂ ಇಲ್ಲ. ಅದಕ್ಕೆ ವಾಸ್ತು ಕಾರಣದಿಂದಾಗಿ ಬರಬೇಕಾದ್ದಲ್ಲ ಅದು. ಇಲ್ಲಿ ಒಬ್ಬ ಮನೆ ನಿರ್ಮಾಣ ಮಾಡುವ ಒಬ್ಬ ಯಜಮಾನ ಜ್ಯೋತಿಷ್ಶಾಸ್ತ್ರದ ಯಾವುದಾದ್ರೂ ಭಾಗವನ್ನು ಅವನು ಅನುಸರಿಸಿದ್ರು ಒಳ್ಳೆಯದು ಅಥವಾ ಅನುಸರಿಸಬೇಕು ಅನ್ನೋ ಒಂದು ನಿರ್ದೇಶ ಮಾಡೋದು. ಒಳ್ಳೆ ಮುಹೂರ್ತ ಅನುಸರಿಸಬೇಕು, ಪ್ರಾರಂಭ ಮಾಡೋದು. ಹೌದು. ಭೂಮಿಯನ್ನು ಅಗೀತೇವೆ. ಆ ಭೂಮಿ ಅಗೀದ್ರಿಂದ ಅಲ್ಲಿ ಭೂಮಿಯ ಅಡಿ ನೆಲೆಸಿದ್ದಂಥ ಎಷ್ಟೋ ರೀತಿಯ ಕ್ರಿಮಿಕೀಟಗಳು, ಗೆದ್ದಲು, ಹುಳ, ಹುಪ್ಪಡಿ, ಹಾವು ಪ್ರತಿಯೊಂದು ಇರ್ತವೆ. ಯಾವುದಾದ್ರು ಅವುಗಳಿಗೆ ತನ್ನಿಂದ ಆಗುವ ಹಿಂಸೆಗೆ ಪರಿಮಾರ್ಜನೆ ಆಗತಕ್ಕಂಥ ರೀತಿಯಲ್ಲಿ ಭೂಮಿಯಲ್ಲಿ ಪೂಜೆ ಮಾಡಿ ಅದನ್ನು ಬಿಡಿಸಿಕೊಳ್ಳುವುದು ವಿಧಾನ. ಅಷ್ಟು ಮಾಡಿಕೊಂಡ್ರೆ ಮತ್ತು ಫೌಂಡೇಶನ್ ಹಾಕಿ ಮನೆ ಕಟ್ಕೊಳ್ಬೋದು. ಮನೆ ಕಟ್ಟಿದ ಮೇಲೆ ಮನೆಗೆ ಬಳಸಿದಂಥ ವಸ್ತುಗಳು, ಕಲ್ಲು, ಮರ ಎಲ್ಲ ಸ್ವಾಭಾವಿಕ ಪ್ರಕೃತಿಯಿಂದಲೇ ಕಡುತ್ತದೆ ತಾನೆ. ಆ ಕಡಿದ ದೋಷಕ್ಕೆ ಪರಿಹಾರ ಅಷ್ಟು ಮಾಡ್ಕೊಂಡ್ರೆ ಮನೆ ಬಳಕೆಗೆ ಯೋಗ್ಯ. ಆ ಕಡೆ ಗೃಹ ಪ್ರವೇಶ ಕಲ್ಲು ಮಾಡುವಂಥ ಅಷ್ಟು ಮಾಡಿದ ಮನೆ ಬಳಕೆಗೆ ಯೋಗ್ಯ. ಅಂದರೆ ಅವ ಯೋಗ್ಯನಾಗಿದ್ದರೆ ಅದನ್ನು ತಗೊಳ್ಬೇಕು. ಅವ ಯೋಗ್ಯನಾಗಿದ್ದರೆ ಆ ಮನೆಯಲ್ಲಿ ಬಾಳೋದಕ್ಕವ ಯೋಗ್ಯ. ಅವರು ತಲೆತಲಾಂತರದಲ್ಲಿ ಬಾಳ್ತಾರೆ, ಇಲ್ಲ ಅಂತೇನಿಲ್ಲ. ಈಗ ಈ ಥರ ಶಾಸ್ತ್ರೀಯವಾಗಿ ಮನೆ ಕಟ್ಟಿರ್ತಾರೆ, ಭೂಮಿ ಪೂಜೆ ಮಾಡಿ ಹಾಗೂ ವಾಸ್ತು ಪ್ರವೇಶ, ಗೃಹ ಪ್ರವೇಶ ಮಾಡಬೇಕಾದಂಥ ಎಲ್ಲ ವಿಧಿವಿಧಾನಗಳನ್ನು ಮಾಡಿ ಅಲ್ಲಿ ಯಜಮಾನ ಒಂದಷ್ಟು ಕಾಲ ಅಲ್ಲಿ ಬದುಕಿ ನಂತರ ಮಾರ್ತಾನೆ. ಇನ್ನೊಬ್ಬ ಬರ್ತಾನೆ, ತಗೊಳ್ತಾನೆ. ಅವನು ಜೀವಿಸಿದಂಥ ರೀತಿ, ನೀತಿ, ವಿಧಾನಗಳು, ಸಂಸ್ಕಾರಗಳು, ಆಚಾರ ವಿಚಾರಗಳು ಇನ್ನೊಬ್ಬ ಬಂದಾಗ ಅವನ ಮೇಲೆ ಅದರ ಪರಿಣಾಮಗಳು ಬೀರಿ ಅವನಿಗೆ ಅದರಿಂದ ಸಮಸ್ಯೆಗಳಾಗುವ ಸಾಧ್ಯತೆಗಳಿವೆ. ಅವನು ಆ ಒಂದು ಬದ್ಧತೆಗೆ ಸರಿಯಾಗಿ ಮನುಷ್ಯ ಬದುಕುವ ರೀತಿಯಲ್ಲಿ ಬದುಕಿದ್ರೆ ಅವನಿಗೆ ತೊಂದರೆಗಳಾಗುತ್ತೆ. ಅದು ಮನೆ ಕಾರಣ ಅಲ್ಲ, ಗೊತ್ತಾಯ್ತಲ್ಲ. ಮನುಷ್ಯನ ಮಾನವ ಸಹಜ ಜೀವನ ಇದೆ. ಆ ಜೀವನ ತಪ್ಪು ಬದುಕಿದ್ರೆ ಅವನಿಗೆ ಬಾಧಕ ಆಗುತ್ತೆ. ತಾತ್ಕಾಲಿಕ ಆದರೂ ಮುಂದೆ ಖಂಡಿತ ಆಗುತ್ತೆ. ಅದಕ್ಕೆ ಮನೆ ಕಾರಣ ಅಲ್ಲ. ಅವನ ಜೀವನ ಪದ್ಧತಿ ಸರಿ ಮಾಡ್ಕೊಳ್ಬೇಕು ಅಷ್ಟೇ. ಜೀವನ ಪದ್ಧತಿ ಸರಿ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಪ್ರಶ್ನೆ ಮನೆಯಿಂದ ತೊಂದರೆ ಅಂದರೆ ಈಗ ಅಲ್ಲಿ ಓನರ್ ಯಾರು ಇರ್ತಾನೆ ಅವನದಷ್ಟು ಕಾಲ ಅವನ ರೀತಿ ನೀತಿಯಲ್ಲಿ ಬದುಕಿರ್ತಾನೆ. ಕೆಟ್ಟನಿರ್ಬೋದು, ಒಳ್ಳೆನಿರ್ಬೋದು, ಅವನು ಮಾರ್ತಾನೆ, ಇನ್ನೊಬ್ಬ ತಗೊಳ್ತಾನೆ. ಸೊ ಅವನ ಜೀವನ ಶೈಲಿ ಅಥವಾ ಅವನು ಮಾಡಿದಂಥ ಏನು ಒಳ್ಳೆದಿರ್ಬೋದು, ಕೆಟ್ಟದಿರ್ಬೋದು, ಮುಂದೆ ತಗೊಂಡು ಇನ್ನೊಬ್ಬ ಜೀವನ ಮಾಡ್ತಾನೆ ಆ ಮನೆಯಲ್ಲಿ. ಅವನ ಮೇಲೆ ಅದು ಬಾಧಕ ಆಗುತ್ತೆ ಅಂತ. ಅದೇ ಆಗೋದಕ್ಕೆ ಆ ಮನೆ ಕಾರಣ ಅಲ್ಲ. ಮನೆ ಕಾರಣ ಆಗೋದಿಲ್ಲ. ಮನೆ ಕಾರಣ ಅಲ್ಲ, ಆದರೆ ಅವನು ಜೀವಿಸಿದ ರೀತಿ ನೀತಿ ನಮಗೆ ಗೊತ್ತಿರೋದಿಲ್ಲ. ತಗೊಳ್ಳೋದು ಗೊತ್ತಿರಬೇಕು ಅಗತ್ಯವಿಲ್ಲ. ಪ್ರತಿಯೊಬ್ಬನಿಗೆ ಮನುಷ್ಯ ಜೀವನ ಒಂದೇ ರೀತಿ, ಎರಡು ರೀತಿ ಇಲ್ಲ. ಮನುಷ್ಯನಾಗ್ಬೋದು ಕೂಡ ಜೀವನ. ಅವನು ಬದುಕಿಲ್ದಿದ್ರೆ ಅವಾಗ ಮುಂದೆ ಬರೋನಿಗೂ ಪರಿಣಾಮ ಬೀಳುತ್ತೆ. ಮನೆ ಕಟ್ಟುವ ಉದ್ದೇಶ ಹಿಂದೆ ಕಾಡು ಮೇಡುಗಳಲ್ಲಿ, ಗುಹೆಗಳಲ್ಲಿ ಪರ್ಣಶಾಲೆ ಕಟ್ಟಿಕೊಂಡೇ ಬದುಕ್ತಾ ಇದ್ದರು. ಹುಲ್ಲಿನ ಮನೆಗಳು ಇವೆಲ್ಲ ಬಂದು. ಆದರೆ ಇಲ್ಲಿಯೂ ಹೊರ ಕವಚಗಳಿಗೆ ಗೋಡೆ ಅಥವಾ ಆಚ್ಛಾದನೆ ಅಂತ ಇರಲಿಲ್ಲ. ಹುಳ ಹುಪ್ಪಡಿಗಳು ಹರಿದೊಳಬಾರದೇ ಇರಲಿ ಅನ್ನೋ ಕಾರಣಕ್ಕೆ ಒಂದೆರಡಷ್ಟು ಎತ್ತರಕ್ಕೆ ಮಾತ್ರ ಮಣ್ಣಿನ ಗಂಟೆ ಕಟ್ತಿದ್ದು ಬಿಟ್ಟರೆ ಮತ್ತೆ ಕಟ್ತಿರಲಿಲ್ಲ. ಅಷ್ಟೇ ಕಟ್ತಿದ್ದಿದ್ದು ಹಿಂದಿನ ಮನೆಗಳೆಲ್ಲ. ಭೂಮಿಯಿಂದ ಸ್ವಲ್ಪ ಎತ್ತರ ಭೂಮಿಯಿಂದ ಸ್ವಲ್ಪ ಎತ್ತರ ಮಾಡ್ತೀವಿ.
ಒಂದು 2 ಅಡಿ ಎತ್ತರ ಮಾಡ್ತಿದ್ರು, ಮತ್ತೊಂದು ಅಡಿ ಗೋಡೆ ಕಟ್ತಿದ್ರು. ಅಷ್ಟು ಎತ್ತರಕ್ಕೆ ಯಾವುದೇ ಹಾವಿಗೂ ಹಾಗೆ ನೇರ ಹತ್ತಿ ಬರೋಕ್ಕಾಗೋದಿಲ್ಲ, ಆಗ ಬರೋದಿಲ್ಲ. ಮತ್ತೆ ಯಾವುದೇ ಹಾವಾಗಿ ಬರುವುದಿಲ್ಲ. ಅಷ್ಟಕ್ಕೆ ಮನೆ ಮುಗೀತದೆ. ಉಳಿದ ಎಲ್ಲ ಕಡೆಯೂ ಏನಾದ್ರು ತೀರ ಗಾಳಿ ಹೆಚ್ಚಿದ್ರೆ ಸ್ವಲ್ಪ ಮರಗಳು ಬರ್ತವೆ, ಎಷ್ಟು ಬಿಟ್ಟರು ಮತ್ತೆ ಸಮಸ್ಯೆ ಇರಲಿಲ್ಲ. ಆ ಬದುಕೇ ಅದು ಸರಿಯಾದ ಸ್ವಾಭಾವಿಕ ಬದುಕು. ಅದು ಬಿಟ್ಟು ಭದ್ರತೆ ಅಗತ್ಯ ಬಂತು, ಹಾಗಾಗಿ ಗೋಡೆ ಪೂರ್ಣ ಏರಿಸಿದ್ರು, ಗಾಳಿ ಕಡಿಮೆ ಆಯಿತು, ಕಿಟಕಿ ಇಟ್ಟರು, ಇವೆಲ್ಲ ಹಾಗೆ ನಿಧಾನವಾಗಿ ಕೆಲವಾದ ಪರಿವರ್ತನೆಗಳು. ಅದಕ್ಕೆ ಆಗಮದ ಆಕ್ಷೇಪವೂ ಇಲ್ಲ. ಆ ರೀತಿಯಲ್ಲಿ ನೀವು ಸುತ್ತ ಮರೆ ಮಾಡುವಂಥ ಇದಕ್ಕೂ ಕೂಡ ಆಗಮದ ಆಕ್ಷೇಪ ಇಲ್ಲ. ಆದರೆ ಆರೋಗ್ಯಕ್ಕೆ ಬೇಕಾಗಿ ಗಾಳಿ ಮತ್ತು ಬೆಳಕು ಸಮರ್ಪಕವಾಗಿರಬೇಕು ಅನ್ನೋದನ್ನು ಆಗಮ ಹೇಳ್ತೀವಿ. ಉಳಿದೆಲ್ಲ ಆಗಮ ಆಕ್ಷೇಪ ಮಾಡೋದಿಲ್ಲ. ಅದು ಮಾನವ ಬದುಕೆ. ನಂತರ ಮತ್ತು ಹೆಚ್ಚಿನ ಅಭಿವೃದ್ಧಿ ಅನ್ನುವ ಕಾರಣಕ್ಕೆ ಮನೆ ಖರ್ಚು ಮಾಡಿದ್ದಕ್ಕಿಂತ ಹೆಚ್ಚು ಕಾಂಪೌಂಡಿಗೆ ಖರ್ಚು ಮಾಡಿ 10 ಅಡಿ ಎತ್ತರ ಕಾಂಪೌಂಡ್ ಹಾಕೋದು ಶುರು ಮಾಡೋದು, ಭದ್ರತೆ ಅನ್ನೋ ದೃಷ್ಟಿ. ಅಲ್ಲಿ ಅಪಾಯ ಹೇತುವಾದ ಎಲ್ಲಿಂದ ಹುಟ್ಟಿದ? ಹಾಗಾದರೆ ನಮಗೇನೋ ಅಪಾಯ ಇದೆ ಅನ್ನೋ ಭಯ ಹುಟ್ಟಿದ್ದಾನೆ ಭದ್ರತೆ ಹೆಚ್ಚು ಮಾಡೋದು. ಅಪಾಯ ಹೇತುವಾದ ಅವನ ಜೀವನ ಕಾರಣದಿಂದ ಹುಟ್ಟಿದೆ. ರೈಲ್ವೆಯಲ್ಲಿ ಚಾಯ್ 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 ಅಂದ್ಕೊಂಡು ಮೋದಿ ತಿರ್ತಿದ್ದಾಗ ಯಾವ ಭದ್ರತೆ ಇರಲಿಲ್ಲ, ಇತ್ತ ಸೆಕ್ಯೂರಿಟಿ ಇದ್ದಾಗ ಯಾವುದಿಲ್ಲ. RSSಲ್ಲಿ ಎಲ್ಲೆಲ್ಲ ಹೋದಲ್ಲೂ ಗ್ರಾಮದಲ್ಲಿ ತೆರಿತಾರೋ, ಎಲ್ಲೆಲ್ಲ ಮರದ ಕೆಳಗೆ ಮಲಗಿದ್ದ ಮೋದಿ. ಆದರೂ ಯಾವುದೇ ಭದ್ರತೆ ಇಲ್ಲ. ಕಡೆಗೆ ರಾಜಕಾರಣಕ್ಕೆ ಸೇರಿ ಮುಖ್ಯಮಂತ್ರಿಯಾಗಿ ಗುಜರಾತ್ ಸೇರಿದಾಗ ಭದ್ರತೆ ಸರಿಯಾಗಿ. ಯಾಕೆ? ಅವನ ಜೀವನ ಬದಲಾಯಿಸಿಕೊಂಡದಿಂದ ಭದ್ರತೆ ಬೇಕಾದ್ದನಿಗೆ. ಇದಲ್ಲ, ಅವನ ಜೀವನದ ಇದನ್ನು ಬದಲಾಯಿಸಿಕೊಂಡಿದ್ದರಿಂದ ಭದ್ರತೆ ಅಗತ್ಯ ಬಂತು. ನಮ್ಮಲ್ಲಿ ಎಷ್ಟು ಕೋಟಿ ಜನ ಯಾವ ಆಶ್ರಯವಿಲ್ಲದೇನೆ ಈಗಲೂ ಎಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಇಲ್ಲೋ ಬದುಕೊಂಡು ಒಂದು 16 ಕೋಟಿ ಜನ ಇದ್ದಾರೆ. ಅವರಿಗೆಲ್ಲ ಯಾವ ಅಪಾಯವಿಲ್ಲ, ಯಾವ ಭದ್ರತೆ ಇಲ್ಲ, ಅವರಿಗೆ ಯಾವ ವಾಸ್ತು ಇಲ್ಲ. ಜಗಲಿ ಸಿಕ್ಕಿದಾಗ ಉತ್ತರಕ್ಕಿದೆಯೋ ದಕ್ಷಿಣಕ್ಕಿದೆಯೋ ನೋಡೋದಿಲ್ಲ. ತಲೆ ಇಟ್ಟು ಸಾಕು ಮಲಗುತ್ತಾರೆ, ಆನಂದವಾಗಿ ನಿದ್ರೆ ಮಾಡ್ತಾರೆ, ಬೆಳಿಗ್ಗೆ ವೃತ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾವ ವಾಸ್ತು ಬಾರಿಸೋದಿಲ್ಲ. ಹಾಗಿದ್ದರೆ ವಾಸ್ತು ಯಾವುದು ಕಾರಣ? ತನ್ನ ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡಿದ್ದರಿಂದಾಗ ಅವನಿಗೆ ವಾಸ್ತು ಬಾಧಕ, ಎಲ್ಲಿರೋ ವಾಸ್ತು ಬಾಧಕ ಇಲ್ಲ. ಹಾಗೆ ಬೀದಿಯಲ್ಲಿಯಲ್ಲೋ ರೋಡ್ ಮೇಲೋ ಮಲಗಬೇಕು ಅಂತ ಹೇಳೋದಿಲ್ಲ, ಇನ್ನು ಮನೆ ನಿರ್ಮಾಣ ಮಾಡಿತು. ಆದರೆ ಅಲ್ಲಿ ಆ ನಿರ್ಮಾಣವು ಮಾನವೀಯತೆ ನೆಲೆಯಲ್ಲೇ ಇರಲಿ. ನೀನೊಂದು ಆಶ್ರಯ, ಭದ್ರತೆ ಆಶ್ರಯ ಮಾಡಿದ್ದೆ ಅಂದಾಗ ಭಯವಂತರು ಭೀತರು ಯಾರು ಬಂದರೆ ಅವರಿಗೂ ಒಂದು ಸ್ವಲ್ಪ ಆಶ್ರಯ ಕೊಡೋದು ಪ್ರವೃತ್ತಿ ಇರಲಿ. ಭೀತರಾದವರಿಗೆ ಆಶ್ರಯ ಇಲ್ಲಿ ರಕ್ಷಣೆಗೆ ಇರುವಂತ ಹೇಳುವಂಥ ಪ್ರವೃತ್ತಿ ಇರಲಿ ಮನೆಯಲ್ಲಿ. ಹಾಗೆ ನೀನುಣ್ಣುವಾಗ ಅವರಿಗೂ ಒಂದು ಅನ್ನ ಕೊಡುವಂಥ ಪ್ರವೃತ್ತಿ ಇಲ್ಲ. ಅತಿ ಸತ್ಕಾರ ಮಾಡೋ ಉದ್ದೇಶ ಇಲ್ಲ ಮನೆ ಕಟ್ಟು, ಬೇರೆ ಯಾವುದಕ್ಕಲ್ಲ. ಅದನ್ನು ಮಾಡೋದಿಲ್ಲ. ಕಾಂಪೌಂಡಿಗೆ ಗೇಟ್ ಹಾಕಿ ಒಳಗೆ ನಾಯಿ ಇದೆ ಅಂತ ಬೋರ್ಡ್ ಹಾಕ್ತಾರೆ, ಯಜಮಾನ ಇಲ್ಲ. ಇವ್ರದ್ದು ನಾಯಿ ಮಾತ್ರ ಮನೆ ಒಳಗೆ. ಗೇಟಿಗೆ ದೊಡ್ಡ ಬೋರ್ಡು, ಒಳಗೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್, ಯಜಮಾನೇ ಇಲ್ಲ ಅಂತ ಅರ್ಥ. ಹಾಗೆ ಹಾಕಿದರೆ ಆ ಮನೆ ಕಟ್ಟೋದಕ್ಕೆ ಅರ್ಥ ಏನಿದೆ? ಅರ್ಥವೇ ಇಲ್ಲ. ಹಾಗೆಲ್ಲ ಮನೆ ಕಟ್ಟೋದು. ಮನೆಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡೋದಕ್ಕೆ ಬೇಕಾಗಿ ಈಗ 100 ಕೋಟಿ ಹಾಕಿ ಮನೆ ಕಟ್ತಾರೆ. ಆ ಮನೇಲಿ ಒಂದು ಮದುವೆ ಆಗೋದಿಲ್ಲ, ಒಂದು ನಾಮಕರಣ ಆಗೋದಿಲ್ಲ, ಒಂದು ಉಪನಯನ ಆಗೋದಿಲ್ಲ, ಏನಿಲ್ಲ. ಸಾಯೋದು ಇಲ್ಲ ಮನೆಯಲ್ಲಿ. ಸಾಯೋದು ಆಸ್ಪತ್ರೆಯಲ್ಲಿ, ಮತ್ತೆಲ್ಲ ಛತ್ರದಲ್ಲಿ. ಈ ಮನೆ ಯಾಕೆ ಕಟ್ಟಿದ್ರು? ಯಾರು ಬರೋದಿಲ್ಲ. ಯಾಕಂದ್ರೆ ಎಂಥ ಕಾರ್ಯಕ್ರಮ ನಡೆದ ಮೇಲೆ ಯಾರು ಬರ್ತಾರೆ? ಏನು ಕಾರ್ಯಕ್ರಮ ಆದರೂ ಹೊರಗಡೆ ಚೌಲ್ಟ್ರಿ, ಒಳಗೆ ಏನು ಕಾರ್ಯಕ್ರಮ ಇಲ್ಲ. ಮನೆ ಒಳಗೆ ಏನೋ ಒಂದು ವಿಶ್ರಾಂತಿ ಪಡೆಯೋ ಜಾಗ. ಯಾರು ಬರಬಾರ್ದು ಹೋಗ್ಬಾರ್ದು. ಅವ್ರ ಜೀವನಕ್ಕೆ ಒಂದು ಪ್ರತ್ಯೇಕ ಒಂದು ಗಡಿಯಿಂದ ಹಾಕೊಂಡ್ಬಿಟ್ಟು ಅದರಲ್ಲಿ ಯಾರು ಬರೋ ಹಾಗಿಲ್ಲ. ಆ ರೀತಿ ಜೀವನ. ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕು, ಬರಬೇಕು. ಹಾಗೆ ಸರಿ, ಹೋಲಿ ಬಿಡು, ಚಿಂತೆ ಬೇಡ ಅದ್ರ ಬಗ್ಗೆ. ಅದ್ರ ಬಗ್ಗೆ ಚಿಂತೆ ಬೇಡ. ಇವತ್ತಿನ ನಗರ ಜೀವನದಲ್ಲಿ ಸ್ವಾಮೀಜಿ ಎಲ್ಲೋ ಕಷ್ಟಪಟ್ಟು ಸೈಟ್ ಹೋದರೆ ಅದ್ರದ್ದು ಏನು ಹಿಂದೆ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ, ಭೂಮಿ ವಿಷಯ ಗೊತ್ತಿರಲ್ಲ. ಅಂಥ ಸಂದರ್ಭಗಳಲ್ಲಿ ಅವರಿಗೆ ಮಾರ್ಗದರ್ಶನವೂ ಕೂಡ ಸರಿಯಾಗಿ ಸಿಗೋದಿಲ್ಲ. ಪಾಪ ಏನೋ ಅಲ್ಲಿ ಇಲ್ಲಿ ಕೇಳಿ ಏನೋ ಕಷ್ಟಪಟ್ಟು ಮಾಡ್ಬೋದು. ಆ ಪರಿಸ್ಥಿತಿ ಇವತ್ತಿರೋದು. ಅದು ನೀವು ಹೇಳಿದಾಗ ಹಿಂದೆ ಒಂದು ನಗರವನ್ನು ಕೂಡ ಅಷ್ಟು ಒಂದು ವ್ಯವಸ್ಥಿತವಾಗಿ ಕಟ್ತಾ ಇದ್ದಾಗ ಈ ಸಮಸ್ಯೆಗಳು ಅಷ್ಟು ಬಾಧಿಸ್ತಿರಲಿಲ್ಲ. ಅವ್ರ ಜೀವನ ಕ್ರಮವೂ ಬೇರೆ ಥರ ಇತ್ತು. ಅದಕ್ಕೆ ನಿಮ್ಮ ಬೆಂಗಳೂರೇ ಉದಾಹರಣೆ. ಬದ್ಧವಾಗಿ ನಗರ ಕಟ್ಟಿದ್ದರಿಂದ ಬೆಂಗಳೂರು ಪ್ರಪಂಚಾದ್ಯಂತ ಪ್ರಸಿದ್ಧ
ಗ್ರಾಮವಾಗಿ ಬೆಳಕಿಗೆ ಬಂತು. ಈಗ ಜಗತ್ತು ಕುಖ್ಯಾತಿ ಪಡೆದಿದೆ, ಕೆಟ್ಟ ನಗರ ಅಂತೇಳಿ. ಕೆಂಪೇಗೌಡ ಗೋಪುರ ಉಳಿಸಿದ್ದಾರೆ ನಮಗೆ. ಅಲ್ಲಿ ತೆಗೆದ್ರೆ ಅದು ಸೈಟ್ ಮಾಡೋಕ್ಕಾಗೋದಿಲ್ಲ, ಆಗ ತೆಗೆದಿಲ್ಲ. ಸೈಟ್ ಮಾಡೋಕ್ಕಾದ್ರೆ ತೆಗೆದು ಬಿಡ್ತಿದ್ರು. ಅವ್ರು ಏನು ಮಾಡಿದ್ದ, ಎಲ್ಲ ಕಡೆಯೂ ಬಂಡೆ ಮೇಲೆ ಗೊಬ್ಬರ ಕಟ್ಟಿದ್ರು. ಅದೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲೇನು ಅಲ್ಲ, ಈ ರಿಯಲ್ ಎಸ್ಟೇಟ್ ಇದ್ರಲ್ಲ ಅವ್ರಿಗೆ ನಾವು ಕೆಟ್ಟ ಕೆಲಸ ಮಾಡಿದ್ದು. ಲೆವೆಲ್ ಜಾಗದಲ್ಲಿ ಮಾಡಿದರೆ ಆ ಜಾಗವನ್ನು ತಗೊಂಡ್ಬಿಟ್ಟು ಮಾಡಿಬಿಡ್ಬೋದು ಅಂತಿತ್ತು. ಆದರೆ ಬಂಡೆ ಮೇಲೆ ಮಾಡಿದ್ರೆ ಸೈಟ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಅದು ಸಮಸ್ಯೆ ಆಗಿದೆ. ಮತ್ತೆ ಎತ್ತರ ಪ್ರದೇಶ ಎತ್ತರಕ್ಕೆ ಇಟ್ಟಿದ್ದಾರೆ. ಮೈಸೂರು ಹಾಗೆ ನಿರ್ಮಾಣ ಆಗಿರುವುದು ಕೇಳಿದ್ದೀನಿ. ಮೈಸೂರು ಇತ್ತೀಚಿನ ಪ್ಲಾನೆಡ್ ಸಿಟಿ. ಇತ್ತೀಚಿನ ಅಂದರೆ 150 ವರ್ಷದ 160 ವರ್ಷ ಈಚೆ, 1000 ವರ್ಷ ಇತಿಹಾಸ ಇಲ್ಲ ಅದಕ್ಕೆ. 500 ವರ್ಷ 500 ಇಲ್ಲ, 500 ಇಲ್ಲ. ಶ್ರೀರಂಗಪಟ್ಟಣ ಪ್ಲಾನೆಡ್ ಸಿಟಿ, ಆದರೆ ಅದನ್ನು ಕಡೆಗೆ ಇತರೆಯವರು ಆಕ್ರಮಿಸಿ ಅಡ್ಡಾದಿಡ್ಡಿ ಕಟ್ಟಿಕೊಂಡು ಶ್ರೀರಂಗಪಟ್ಟಣವನ್ನು ಹಾಳು ಮಾಡಿದರು. ಗುಂಡ್ಲುಪೇಟೆ ತುಂಬ ಪ್ಲಾನೆಡ್ ಸಿಟಿ ಆಗಿತ್ತು, ಆ ಸಿಟಿಯೇ ಸಂಪೂರ್ಣ ನಾಶವಾಗಿ ಹೋಯಿತು. ಈಗ ಬೇರೆ ಕಡೆಯಲ್ಲಿ ಊರುಗಳದ್ದು, ಹಾಗೆ ನಿಮ್ಮ ಗುಂಡ್ಲುಪೇಟೆಯ ಮೂಲ ಸಿಟಿಯ ಕಲ್ಪನೆ ನಿಮಗೆ ಸಿಕ್ಕೋದಿಲ್ಲ. ಹಾಗೆ ಉದಕಮಂಡಲ ಊಟಿ ಅಂತೀರಲ್ಲ ನೀವು, ಅದು ತುಂಬ ಅದ್ಭುತವಾದ ಗುಡ್ಡದ ಇಳಿಜಾರಿನಲ್ಲೇ ಸಮೃದ್ಧವಾದಂಥ ಶಾಶ್ವತವಾದಂಥ ನಿರ್ಮಾಣದಲ್ಲಿ ಕಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಉಳಿದಿದೆ. ನೀವು ಯಾವುದಾದ್ರು ಒಂದು ಎಲ್ಲ ಕಡೆ ಕಾಣುವಂಥ ಒಂದು ಎತ್ತರ ಪೈಸೆಗೆ ನಿಂತ್ಕೊಂಡು ನೋಡೋದು ಗೊತ್ತಾಗುತ್ತೆ ನಿಮಗೆ ಎಷ್ಟು ಪ್ಲ್ಯಾನಾಗಿ ಕಟ್ಟಿದ್ದಾರೆ ಅಂತೇಳಿ. ಅಷ್ಟು ರಕ್ಷಣಾತ್ಮಕ ಇಡೀ ಊರಿದೆ. ಯಾವ ಒಬ್ಬ ಪಾಳೆಗಾರನು ದಂಡೆತ್ತಿ ಬರೋದಿದ್ರೂ ಎಲ್ಲರಿಗೂ ಬರ್ತಾ ಇದ್ದಾರೆ ಅಂತ ಗೊತ್ತಾಗೋ ರೀತಿಯಲ್ಲಿ ಊರು ನಿರ್ಮಾಣ ಆಗಿದೆ. ನಮ್ಮವನಲ್ಲವನು ಬರ್ತಾ ಅಂದರೆ ಇವರೆಲ್ಲ ಎಚ್ಚೆತ್ತುಕೊಂಡ್ರೆ ಅವ್ರು ಬರೋದಿಲ್ಲ, ಓಡಿ ಹೋಗ್ತಾರೆ ವಾಪಸ್ ಹೇಳ್ತಾರೆ. ಅಷ್ಟು ಜನರಿಗೆ ಕಾಣೋಕ್ಕಾಗುವ ರೀತಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಅವೆಲ್ಲ ಪುರಾತನ ಯೋಜನೆಯಿಂದ ಕೂಡಿದ ನಗರಗಳು. ಅದರಲ್ಲಿ ಬೆಂಗಳೂರು ಒಂದು, ಮಾಗಡಿಯು ಒಂದು. ಮಾಗಡಿಯು ಮೂಲ ಊರಿಲ್ಲ ಈಗ, ಈಗೆಲ್ಲ ಏನೇನು ಆಗೋಗಿದೆ. ಮಾಗಡಿಯು ಹಾಗೆ ಮೂಲ ಊರು ಭಾಳ ಚೆನ್ನಾಗಿತ್ತು. ಆ ಊರು ನಿರ್ಮಾಣ ಮಾಡುವಾಗಲೇ ಅದನ್ನು ಅಷ್ಟೇ ಆಲೋಚನೆ ಮಾಡಿ ಮಾಡ್ತಿದ್ರು, ಊರಿನ ರಕ್ಷಣೆ ಭದ್ರತೆಯ ದೃಷ್ಟಿಯಿಂದ. ಈಗ ಏನಾಯಿತು, ವಾಹನ ಹೋಗೋ ಮಾರ್ಗರಚನೆ ಅಂತ ಹೇಳುವ ಕಾರಣಕ್ಕೆ ಊರಿನ ಮೂಲ ಸ್ವರೂಪ ಬದಲಾಗಿ ಹೋಗಿ ಹೊರಹೊರಗಿಂದ ಊರುಗಳು ಹತ್ತಿರದಾಗ್ತಾ ಬಂತು. ಮೂಲ ಊರುಗಳು ಹೆಸರಿಲ್ಲದಾಗ ಹಾಳಾಯಿತು ಅಷ್ಟೇ. ಇನ್ನು ಈ ಪ್ರಾಚೀನ ಈ ಗ್ರಾಮ ನಗರಗಳ ಚಿಂತನೆ ಒಂದು ಪ್ರಧಾನ ಭಾಗ ಊರಿಗೋಸ್ಕರ ಕಟ್ಟುವ ದೇವಸ್ಥಾನ. ಈಗ ರಾಜ ನಿರ್ಮಾಣ ಮಾಡೋ ಭಾರಿ ದೇವಸ್ಥಾನ ಅಲ್ಲ, ಒಂದು ಊರಿಗೋಸ್ಕರನೇ ಒಂದು ದೇವಸ್ಥಾನ ನಿರ್ಮಾಣ ಆಗುವ ಒಂದು ಪದ್ಧತಿ ಇದೆ. ಗ್ರಾಮ ಆಯ ಅಂತ ಮಾಡಿದಾಗ ಅಲ್ಲಿನ ಪರಿಸರಕ್ಕೆ ಆಧರಿಸಿ ಯಾವ ಶಕ್ತಿ ಇದನ್ನು ನಡೆಸ್ತದೆ ಅನ್ನೋದು ನಿರ್ಣಯ ಆಗುತ್ತೆ ಗ್ರಾಮ ಆಯ ಮಾಡುವಾಗ. ಅದಕ್ಕಾಗಿ ಅಲ್ಲಿ ಒಂದು ದೇವಸ್ಥಾನ ಕಟ್ತಾರೆ, ಅದು ಗ್ರಾಮ ದೇವತೆ ಅಂತ. ಆ ಗ್ರಾಮ ದೇವತೆ ಆ ಊರಿಗೆ ಪ್ರಧಾನ, ಮೂಲ ದೇವರೇ ಅದು. ನಂತರ ಅಲ್ಲಿ ನೆಲೆಸಿದವರು ಅವರವರಿಗೆ ಹಿತಾಸಕ್ತಿಗಳಿಗೆ ಬೇಕಾಗಿ ಅವರವ್ರದ್ದಾದ ಧರ್ಮ ಸಂಪ್ರದಾಯ ಪಂಥ ಆಧರಿಸಿ ಮತ್ತು ದೇವಸ್ಥಾನ ನಿರ್ಮಾಣ ಆಗ್ತಿತ್ತು. ಅವೆಲ್ಲ ದೊಡ್ಡ ದೊಡ್ಡ ಗ್ರಾಮ ದೇವತೆ ಸಣ್ಣದೇ ಇರ್ತಿತ್ತು, ಸಣ್ಣದಿದ್ದರೂ ಪ್ರಧಾನ ಅದೇ. ಅದು ಗ್ರಾಮ ಆಯದಲ್ಲಿ ಯಾವ ದೇವರು ಬೇಕು ಅಲ್ಲಿಗೆ ಅಂಥೇಳೋ 53 ವಿಭಾಗದ ಆಧರಿಸಿದ ಯಾವುದೋ ಒಂದನ್ನು ಆರಿಸಿ ಅಲ್ಲಿ ಗ್ರಾಮ ದೇವತೆ ಅಂತ ನಿರ್ಣಯ ಆಗ್ತಿತ್ತು. ಅದನ್ನು ನಿರ್ಮಾಣ ಮಾಡ್ತಿದ್ರು. ಆ ಗ್ರಾಮವನ್ನು ಅದೇ ಕಾಯ್ತಿದ್ದು. ಒಂದಿಷ್ಟು ಆಚಾರಗಳು ಬದಲಾಗ್ತಾ ಬಂತು. ಈ ಅಲ್ಲಿಯ ಹಿತಾಸಕ್ತಿಗಳು ಅವರಿಗೆ ಕಟ್ಟಿಕೊಂಡ ದೇವಸ್ಥಾನದ ಪ್ರಧಾನತೆಗೆ ಗ್ರಾಮ ದೇವತೆಯನ್ನು ಮೂಲೆ ಗುಂಪು ಮಾಡಿದರು. ಗ್ರಾಮ ದೇವತೆ ನಂಬುವವರೆಲ್ಲ ಅದು ಕೋಳಿ ತಿನ್ನುತ್ತೆ, ಕುರಿ ತಿನ್ನುತ್ತೆ, ನಾಯಿ ತಿನ್ನುತ್ತೆ, ಹಂದಿ ತಿನ್ನುತ್ತೆ ಅಂತ ಅದನ್ನು ಕಡೆ ಶುರು ಮಾಡಿದರು. ಹಾಗಾಗಿ ಗ್ರಾಮ ದೇವತೆ ಮೂಲೆ ಗುಂಪಾಗ್ತಾ ಬಂತು ಅಷ್ಟೇ. ಅಷ್ಟು ಬಿಟ್ಟರೆ ಗ್ರಾಮ ದೇವತೆ ಪ್ರಧಾನ. ಕಡೆಗೆ ಬೆಳೆದ ಸಂಸ್ಕೃತಿ ಅದನ್ನು ಮರೆಮಾಚಿದೆ ಅಷ್ಟೇ. ಅದನ್ನು ಉದ್ಘಾಟನೆ ಮಾಡಿ ಗ್ರಾಮ ದೇವತೆಯನ್ನು ಪ್ರಧಾನವಾಗಿ ಜನ ಅಲ್ಲಿ ವಾಸಿಸುವ ಜನ ಪೂಜಿಸಿದರೆ ಆ ಗ್ರಾಮಕ್ಕೆ ಯಾವ ಸಮಸ್ಯೆ ಬರೋದಿಲ್ಲ, ಕಾಯ್ತು. ಅದನ್ನು ಮಾಡೋದಿಲ್ಲ ಅಷ್ಟೇ. ಇಂತಹ ದೇವಸ್ಥಾನಗಳಿಗೂ ಆಮೇಲೆ ಇನ್ನು ಭಾರಿ ದೇವಸ್ಥಾನ ರಾಜಮಹಾರಾಜ ಕಟ್ತಾ ಇರೋ ದೇವಸ್ಥಾನ, ಉದಾಹರಣೆಗೆ ನಂಜನಗೂಡು ನಂಜುಂಡೇಶ್ವರ ಆಗಲಿ, ಶ್ರೀರಂಗಪಟ್ಟಣ ದೇವಸ್ಥಾನ ಆಗಲಿ, ಇದಕ್ಕೂ ಅದಕ್ಕೂ ಏನು ಮೂಲಭೂತವಾದ ವ್ಯತ್ಯಾಸ? ಉದ್ದೇಶ ರಾಜ ದೇವಸ್ಥಾನ ಕಟ್ತಿದ್ದ ಉದ್ದೇಶ ದೇವರ ಮೇಲಿನ ಭಕ್ತಿ ಶ್ರದ್ಧೆ ಮಾತ್ರ ಪ್ರಧಾನ ಅಲ್ಲ, ಅದೊಂದು ರಕ್ಷಣಾತ್ಮಕ ಪ್ರದೇಶವಾಗಿ. ಯಾವುದೋ ಒಂದು ದೊಡ್ಡ ಯುದ್ಧ ಆಗುತ್ತೆ, ಇದ್ರ ಆಕ್ರಮಣ ಮಾಡಿದ ರಾಜರ ಸಾಮರ್ಥ್ಯ ಬಲ ಎಷ್ಟು ಅಂತ ಗೊತ್ತಿಲ್ಲದಾಗ ತನ್ನ ಅಗತ್ಯ ವಸ್ತುಗಳು ಮತ್ತು ರಾಣಿವಾಸ ಅವನ್ನೆಲ್ಲ ಆ ದೇವಸ್ಥಾನದೊಳಗೆ ಅದಕ್ಕೆ ಸಂಬಂಧಪಟ್ಟ ಗುಪ್ತ ಗ್ರಹಗಳಿತ್ತು, ಅದರೊಳಗೆ ನಿಲ್ಲಿಸಿ ಯುದ್ಧಕ್ಕೆ ಹೋಗ್ತಿದ್ದ.
ಅಕಸ್ಮಾತ್ ಸೋತರು ಇವ್ರನ್ನೇನು ಮುಟ್ಟೋಕ್ಕಾಗ್ತಿರಲಿಲ್ಲ ಅದು. ಆ ರೀತಿಯಲ್ಲಿ ನಿರ್ಮಾಣವಾದವು, ಆ ರೀತಿ ದೊಡ್ಡ ದೊಡ್ಡ ದೇವಸ್ಥಾನಗಳು. ಅದು ರಕ್ಷಣಾತ್ಮಕವಾದ ಒಂದು ರೀತಿಯ ಮನೆಯೇ. ಆ ಮನೆಯ ಮಧ್ಯೆ ಒಂದು ದೇವಸ್ಥಾನ ಇತ್ತು, ಗರ್ಭಗುಡಿ, ಅಲ್ಲಿ ಪೂಜೆ ಆಗ್ತಿತ್ತು ಅಷ್ಟೇ. ಆದರೆ ಅದು ದೇವಸ್ಥಾನ ಅಂತ ಕಾಣುವಂತೆ ಇದ್ದರೂ ಅದರ ಹಿನ್ನೆಲೆಯ ಉದ್ದೇಶ ಮನೆಯಾಗಿತ್ತು. ನಿಮ್ಮ ನಂಜನಗೂಡು ದೇವಸ್ಥಾನ ಒಳಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗರ್ಭಗುಡಿ ಎಷ್ಟು ದೊಡ್ಡದಿದೆ. ಒಳಗಡೆ ಒಂದು ಸಣ್ಣದು, ಮತ್ತು ಸುತ್ತ ದೇವಸ್ಥಾನ ಅಲ್ಲ ರೂಮಾಗಿ ಏನೇನಿಲ್ಲ ಕಾಣುತ್ತೆ ನಿಮ್ಮ ನಿರ್ಮಾಣಗಳು. ಆದರೆ ಅವೆಲ್ಲ ಒಂದು ರೀತಿ ಗುಪ್ತಗ್ರಹಗಳು. ಅದರ ಕೆಳಕ್ಕಿದೆ ವಾಸ ಆಡೋದು ಆಗೋ ಜಾಗ, ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಹೌದು, ಆ ರೀತಿಯಲ್ಲಿ ತುಂಬ ನಿರ್ಮಾಣಗಳು, ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದ ಹಿನ್ನೆಲೆ ಅದೇ. ರಾಜ ಪರಿವಾರನ ರಕ್ಷಣೆ ಮಾಡೋದಕ್ಕೆ ಬೇಕಾಗಿ, ಆಪತ್ತುಕಾಲ ರಕ್ಷಣೆ ಮಾಡೋದಕ್ಕೆ ಬೇಕಾಗಿಯೇ ಕಟ್ತಿದ್ದು. ಆ ಆಕ್ರಮಣ ಮಾಡಿದ ಅರಸರು ನಮ್ಮಲ್ಲಿ ಮುಸ್ಲಿಮರ ಆಕ್ರಮಣ ಆಗುವಲ್ಲಿವರೆಗೂ ದೇಶದಲ್ಲಿ ಅರಸರು ಆಕ್ರಮಣ ಮಾಡಿದ ಅರಸರು ದೇವಸ್ಥಾನಕ್ಕೆ ಮುಟ್ಟಕ್ಕೆ ಹೋಗ್ತಿರಲಿಲ್ಲ. ಯಾಕಂದರೆ ಅವರು ಯಾರೋ ಹಿಂದೂ ದೇವರೇ ಅರಸರೇ ಆಗಿರ್ತಿದ್ರು, ದೇವಸ್ಥಾನ ಸುದ್ದಿಗೆ ಹೋಗ್ತಿರಲಿಲ್ಲ. ಯಾಕಂದರೆ ಅವರಿಗೆ ಅಶುದ್ಧಿ, ಅಲ್ಲೆಲ್ಲ ರಕ್ತಪಾತ ಮಾಡಿ ಬಂದಿರಲ್ಲ, ಸ್ನಾನ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ. ಹಾಗಾಗಿ ಇವರು ಇಡೀ ರಾಜ ಕುಟುಂಬ ಸಂಪೂರ್ಣ ರಕ್ಷಣೆಯಲ್ಲಿರ್ತಿತ್ತು, ಸೇಫ್. ಆ ಉದ್ದೇಶದಿಂದ ದೇವಸ್ಥಾನ ದೊಡ್ಡ ದೊಡ್ಡದಾಗಿ ಕಟ್ತಿದ್ದು. ಎಷ್ಟು ದೊಡ್ಡ ದೇವಸ್ಥಾನ ಕಟ್ಟರು ಗರ್ಭಗುಡಿ ಒಂದು ಸಣ್ಣದೇ ಇರೋದು ಒಳಗೆ. ಅದು ಅಲ್ಲಿ ವಾಸ ಇದ್ದವರಿಗೆ ಪೂಜೆ ಮಾಡ್ಕೊಳ್ಳೋ ದೇವರು ಬೇಕು ಮಾಡ್ತಿದ್ರು ಅಷ್ಟೇ, ಹಿನ್ನೆಲೆ ಅದು. ಈಗ ಒಂದು ಫ್ಯಾಷನ್ ಆಗಿರ್ಬೋದೇನು, ಎಲ್ಲ ಬೃಹತ್ತಾದಂಥ ದೇವಸ್ಥಾನಗಳ ನಿರ್ಮಾಣ, ದೇವಸ್ಥಾನ ಅನ್ನೋದಕ್ಕಿಂತ ವಿಗ್ರಹಗಳ ನಿರ್ಮಾಣ, ಎಲ್ಲವೂ 100 ಅಡಿ 150 ಅಡಿ ಈ ರೀತಿಯಾಗಿ ಬರ್ತಾ ಇದೆ. ವಿಕೃತನ ಅಥವಾ ಇದು ಸಂಸ್ಕೃತಿ ಬೆಳೀತಾ ಇದೆ ಅಂತ ತೋರಿಸುವುದರ ಮೂರ್ಖತನ. ಗೊತ್ತಾಯ್ತಲ್ಲ, ಒಬ್ಬ ಮಹಾವೀರ ವೀರ, ಮೀಸೆ ವೀರನ ಲಕ್ಷಣ, ಮೀಸೆ ಇಟ್ಕೊತಾನೆ, ಆಕ್ಷೇಪ ಇಲ್ಲ. ಇನ್ನು ದೊಡ್ಡದಾದ ಎಷ್ಟು ಹಿಡಿದು ಮೀಸೆ, ಭಯಂಕರ ವೀರ ಅಂತ ಇಷ್ಟಪ್ಪ ಮೀಸೆ ಇಡೋಕ್ಕಾಗುತ್ತೆ, ಅದು ಬಾಯಿಗೆ ಹೋಗುತ್ತೆ, ಹೋಗ್ತಾನೆ. ಹಾಗೆ ದೇವರು ದೇವರೇ. ಅದು ನೀವು ವಿಗ್ರಹ ದೊಡ್ಡದು ಮಾಡಿದ ತಕ್ಷಣ ದೊಡ್ಡ ದೇವರು, ವಿಗ್ರಹ ಸಣ್ಣದಾದ ತಕ್ಷಣ ಸಣ್ಣದಂತಿಲ್ಲ. ಆಗಮಶಾಸ್ತ್ರದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡೋ ವಿಗ್ರಹ ಅಂತಾರೆ, ಒಂದು ಹೆಬ್ಬೆರಳು ಗಾತ್ರಕ್ಕೆ ದೊಡ್ಡದು ಇಟ್ಕೊಳ್ಬಾರ್ದು ಅಂತ ಹೇಳುತ್ತೆ, ಅಷ್ಟೇ ವಿಗ್ರಹ, ಅದಕ್ಕಿಂತ ಹೆಚ್ಚಿಲ್ಲ. ಇನ್ನು ದೊಡ್ಡ ವಿಗ್ರಹ ಸಾಮಾನ್ಯ ಪರಮಾವಧಿ ಅರ್ಚಕನ ಎದೆಯ ಗಾತ್ರಕ್ಕೆ ಪೂಜೆ ಮಾಡುವಾಗ ಎದೆಯ ಗಾತ್ರಕ್ಕಿಂತ ಮೇಲೆ ಹೋಗಬಾರ್ದು ವಿಗ್ರಹ, ಅದು ಸಾಮಾನ್ಯ ದೇವಸ್ಥಾನಗಳ ಭಾಗದಲ್ಲಿ ವಿಗ್ರಹ. ಮತ್ತು ಕೆಲವೊಂದು ಬೇರೆ ಬೇರೆ ಸಂದರ್ಭೋಚಿತ ಕಲ್ಪಗಳಲ್ಲಿ ಹುಟ್ಟುವಂಥ ವಿಗ್ರಹ ಭಾಗ, ಅದು ಆಗಮದ್ದಲ್ಲ, ಕಲ್ಪ ವಿಗ್ರಹಗಳು ಅಂತ. ಆ ಕಲ್ಪ ವಿಗ್ರಹಗಳಲ್ಲಿ ಅದು ಯಾವುದೋ ಬೇರೆ ಉದ್ದೇಶಕ್ಕೆ ಸ್ಥಾಪನೆ ಆಗೋದು, ಯಾವುದೋ ಒಂದು ಸಮಸ್ಯೆ ಪರಿಹಾರಕ್ಕೋ ಅಥವಾ ಒಂದು ಯಾವುದೋ ಒಂದು ವಿಚಾರವನ್ನು ಬೆಳೆಸೋದಕ್ಕೂ ಸ್ಥಾಪನೆ ಆಗೋದು. ಆಗ ಅದು ವಿಗ್ರಹವು ಎತ್ತರವಿರುತ್ತೆ. ಆದರೆ ಅದಕ್ಕೆ ಪ್ರಮಾಣ ಇದೆ, ಪ್ರಮಾಣ ಇಲ್ಲದೆ ಎತ್ತರ ಅಲ್ಲ, ಮನುಷ್ಯ ಪ್ರಮಾಣಕ್ಕಿಂತ ಎತ್ತರ ಇದೆ. ಯಾಕಂದರೆ ಎತ್ತರಕ್ಕೆ ಹೋಗೋ ಗುರಿಯಿಂದ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಮನುಷ್ಯ ಪ್ರಮಾಣಕ್ಕಿಂತ ಎತ್ತರದ ವಿಗ್ರಹ ಸ್ಥಾಪನೆ ಮಾಡೋದು, ಅದಂದರೆ 100 ಅಡಿ ಮಾಡೋದಲ್ಲ, 50 ಅಡಿ ಮಾಡೋದಲ್ಲ. ಮನುಷ್ಯ ಪ್ರಮಾಣ ಅಂದರೆ 5 ಅಡಿ, ಒಂದು ಮುಂಡು ಅಂತಾರೆ, 5 ಅಡಿ ಅಂತ ಲೆಕ್ಕ. 5 ಅಡಿ 6 ಅಡಿ ಮಾಡ್ಬೋದು, ಅಥವಾ 7 ಅಡಿ 8 ಅಡಿ, ಅದಕ್ಕಿಂತ ಹೆಚ್ಚು ಮಾಡೋಕ್ಕೇನೆಲ್ಲೋ ಆಗಮದಲ್ಲಿ ಅನುಮೋದನೆ ಇಲ್ಲ. ಮಾಡೋರು ಮಾಡ್ತಾಯಿದ್ದಾರೆ, ಅದು ಬೇರೆ. ಅದರಲ್ಲಿ ಸ್ವಾಮಿ ಒಂದು ಅತ್ಯಂತ ಪುರಾತನ, ನೀವು ಬಹುಶಃ ನೋಡಿರ್ತೀರಿ, ಹೇಮಾವತಿ ನದಿ ತೀರದಲ್ಲಿ ವರಾಹಸ್ವಾಮಿ ದೇವಸ್ಥಾನ. ಅದು ದೇವಸ್ಥಾನ ಕಟ್ಟಡನೇ ಇಲ್ಲ, ಅದಕ್ಕೆ ಬರೀ ವಿಗ್ರಹ ಇದೆ. ಹೆಚ್ಚು ಕಮ್ಮಿ 15 ಅಡಿ ಇರ್ಬೋದು ಸ್ವಾಮಿ, ಇದು ತುಂಬ ದೊಡ್ಡದು. ಅದಕ್ಕೆ ಕಟ್ಟಿದ್ದಾರೆ. ಅದು ಯಾತಕ್ಕೆ ನಿರ್ಮಾಣ ಆಗಿದೆ ಏನು ಅಂತ ಅಲ್ಲ, ಯಾತಕ್ಕೆ ನಿರ್ಮಾಣ ಆದ್ದಲ್ಲ, ಹೇಮಾವತಿ ಗೊರೂರಿನಲ್ಲಿ ಅಣೆಕಟ್ಟು ಆದಮೇಲೆ ನಿಮಗೆ ಅಲ್ಲಿನ ಸಂಸ್ಕೃತಿಯ ಬಗ್ಗೆ ಪರಿಚಯ ಇಲ್ಲ, ಅಲ್ಲಿದ್ದ ಊರುಗಳ ಪರಿಚಯ ಇಲ್ಲ, ಎಲ್ಲ ಮುಳುಗೋಯ್ತು. ಆಯ್ತು, ಈಗ 50 ವರ್ಷ ಆಯ್ತದೀಗ, ಹಾಗಾಗಿ ಎಲ್ಲ ಮರೆತೋಯ್ತು. ಅದು ಹಿಂದೆ ತುಂಬ ಅಡಿಕೆ ಮತ್ತು ಭತ್ತ ಬೆಳೀತಕ್ಕಂಥ ನದಿ ಮುಖಜ ಭೂಮಿಯ ಭಾಗದ ಪ್ರದೇಶಗಳು ದೊಡ್ಡ ಅಗ್ರಹಾರ ಇತ್ತು. ಗೊರೂರು ಅಗ್ರಹಾರ ಅಂದರೆ ಭಾಳ ದೊಡ್ಡದು, ಸ್ವಲ್ಪ ಅಲ್ಲ. 12,000 ಬ್ರಾಹ್ಮಣರ ಮನೆ ಇತ್ತು ಅಂತ ಹೇಳುತ್ತೆ. ಒಂದೆರಡು ಮನೆ ಅಲ್ಲ, ಬರೇ ಬ್ರಾಹ್ಮಣರಿದ್ದರೆ ಬದುಕು ಆಗೋದಿಲ್ಲ, ಅದು ಆಗುತ್ತಾ? ಅಷ್ಟೇ ಇತರೆಯವರ ಮನೆ ಇರಬೇಕು, ಅಷ್ಟು ದೊಡ್ಡ ಊರು. ಈ
ಅಣೆಕಟ್ಟೆ ಕಟ್ಟುವ ಉದ್ದೇಶದಿಂದ ನಾಶವಾಯಿತು. ಎಲ್ಲೆಲ್ಲೆಲ್ಲೋ ಬೇರೆ ಬೇರೆ ಕಡೆ ಅವರಿಗೆ ಜಮೀನಿಗೆ ಇದು ಮಾಡಿಕೊಟ್ಟರು, ಹೋದರು, ಇಟ್ಟು ಹೋದರು. ಆದರೆ ಅಡಿಕೆ ಬೆಳೆಗಿರ್ತಕ್ಕಂಥ ಎರಡೇ ಎರಡು ದೊಡ್ಡ ಉಪದ್ರ ಅಂದರೆ ಒಂದು ಮುಳ್ಳಹಂದಿ, ಒಂದು ಕಾಡಂದಿ, ಗೊತ್ತಾಯ್ತಲ್ಲ. ಅವೆರಡು ಬಹಳ ಉಪದ್ರಗಳು ಅಡಿಕೆ ಬೆಳೆಗೆ. ಅಡಿಕೆ ಗಿಡ ನೆಟ್ಟರೆ ಬಂದು ಅಗ್ದಾಕ ಹೋದ್ರೆ ಮತ್ತೆ ಆಯಿತು, ಕಾಡಂದಿ ಬಂದರೆ. ಮುಳ್ಳಂದಿ ಬಂದು ಗಿಡ ಕತ್ತರಿಸಿ ಹಾಕೋಗ್ತಾರೆ, ಅಡಿಕೆ ಬೆಳೆಸೋಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ಅದನ್ನು ಉಪಸಂಹರಿಸೋದಕ್ಕೆ ಬೇಕಾಗಿ ಅಲ್ಲಿನ ಜನ ಕಂಡುಕೊಂಡಂಥ ಒಂದು ವರಾಹ ಸ್ವರೂಪದಲ್ಲಿ ಆರಾಧನೆ. ಆ ಗ್ರಾಮ ಬೆಳೀತು, ಚೆನ್ನಾಗೇ ಇತ್ತು. ನಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ ಅಣೆಕಟ್ಟೆ ಕಟ್ಟಿ ಆ ಗ್ರಾಮ ಕೊಟ್ಟಿಯ 7 ಅಗ್ರಹಾರ ಮುಳುಗೋಗಿದೆ. ಅದು ಒಂದಲ್ಲ, ಹೇಮಾವತಿ ಹಿನ್ನೀರಿನಲ್ಲಿ 7 ದೊಡ್ಡ ದೊಡ್ಡ ಅಗ್ರಹಾರಗಳು ಮುಳುಗೋಗಿದೆ. ಎಲ್ಲ ಮೊದಲು ಬರೇ ಕಾಡು ಪ್ರದೇಶ, ಮತ್ತು ಸ್ವಲ್ಪ ಜಮೀನು ಭೂಮಿ, ಮತ್ತೆಲ್ಲ ಬರೇ ಕಾಡು. ಅಲ್ಲೆಲ್ಲ ಅದನ್ನೇ ಆರಾಧಿಸ್ತಿದ್ದು ವರಾಹ ಮೂರ್ತಿಯನ್ನು. ಇದು ಸ್ವಲ್ಪ ದೊಡ್ಡದಾಗಿ ಮಾಡಿದಷ್ಟೇ, ಆದರೆ ವಿಕೃತಿ ಆಗೋಷ್ಟಲ್ಲ, ಗೊತ್ತಾಯ್ತಲ್ಲ. ವಿಕೃತಿ ಆಗೋಷ್ಟಲ್ಲ. 100 ಅಡಿಯೆಲ್ಲ ಮಾಡಿಲ್ಲ, 100 ಅಡಿಯೆಲ್ಲ ಮಾಡಿಲ್ಲ. ಅದರಲ್ಲಿ ಆರಾಧನೆಯ ಉದ್ದೇಶ ಅವರಿಗೆ ರಕ್ಷಣೆಗಾಗಿ, ಅದು ರಕ್ಷಣೆ ಆಗ್ತಿತ್ತು. ಕಾಡಿನ ಪಕ್ಕದಲ್ಲಿಯೇ ನಾಡು ಬೆಳೆದದ್ದು, ಗೊತ್ತಾಯ್ತಲ್ಲ. ನದಿ ತೀರದಲ್ಲಿ, ಕಾಡಿನ ಪಕ್ಕದಲ್ಲಿ, ನದಿಯ ಸವಕಳಿಯಿಂದ ಭೂಮಿ ಸಮತಟ್ಟಾದ ಭೂಮಿಯನ್ನು ಕೃಷಿ ಭೂಮಿಯನ್ನು ಮಾಡಿಕೊಂಡು, ಮತ್ತು ಕಾಡಿನ ಅಕ್ಕಪಕ್ಕದ ಭೂಮಿಯನ್ನು ತೋಟ ಮಾಡಿಕೊಂಡು ಜನ ಸಂಸ್ಕೃತಿ ಬೆಳೆದು ಬಂದಿತ್ತು. ಕಾಡು ಪ್ರಾಣಿಗಳೊಂದಿಗೇ ಬದುಕಿದ್ರು ಜನರು, ಕಷ್ಟವಾಗಿರಲಿಲ್ಲ. ಯಾರಿಗೂ ಕಾಡು ಪ್ರಾಣಿಯಿಂದ ಹಿಂಸೆ ಆಯಿತು ಅನ್ನುವಂಥ ದೊಡ್ಡ ಒಂದು ಸಮಸ್ಯೆ ಸಿಕ್ಕಿರಲಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡು ಪ್ರಾಣಿಯಿಂದ ಇರ್ತದೆ, ಅದಕ್ಕೆ ಹೊಸ ಹೊಸ ಉಪಾಯವನ್ನು ಕಂಡುಕೊಳ್ತಿದ್ರು, ಅದರಿಂದ ಚೆನ್ನಾಗಿ ಬದುಕ್ತಾಯಿದ್ರು. ಈಗ ಕಾಡು ಪ್ರಾಣಿಗಳನ್ನು ಕಾಯುವುದಕ್ಕೆ ಜನ ಇದೆ, ಆದರೆ ದಿವಸ ಒಂದು 10 ಜನವರು ಸಾಯ್ತಾರೆ ಕಾಡು ಪ್ರಾಣಿ ಉಪದ್ರ ಕಾರಣದಿಂದ. ನಮ್ಮ ಕರ್ನಾಟಕ ಒಂದರಲ್ಲಿ ಆನೆ ಗುದ್ದಿ, ಆನೆ ತೊಳೆದುಕೊಂತು, ಹುಲಿ ಹಿಡೀತು, ಚಿರತೆ ಹಿಡೀತು ಅಂತ ಇಂದಷ್ಟಿಲ್ಲ. ಅಷ್ಟೆಲ್ಲ ಕಾಡು ಪ್ರಾಣಿಗಳ ಹಿಂಸೆ ಯಾರಿಗೂ ಆಗ್ತಿರಲಿಲ್ಲ. ಯಾಕಂದರೆ ಅಲ್ಲಿ ಸಹಜೀವನದ ಒಂದು ಬದುಕು ಅದ್ಭುತವಾಗಿತ್ತು. ನೀವು ಕೃಷಿಕರ ಕಬ್ಬಿನ ಕೊಯ್ಲನ್ನು ಈಗಿನದಲ್ಲ, ಹಿಂದೆ ನೋಡಿರ್ಬೋದು. ಒಂದು ಗದ್ದೆಯಲ್ಲಿ ಕಬ್ಬು ಪೂರ್ಣ ಕಡಿತಾರೆ, ಕಡ್ತಾ ಹೋಗ್ತಾರೆ. ಆದರೆ ಒಂದು ಬೆಳೆ ಬಿಟ್ಟಿರ್ತಾರೆ, ಅದು ಹಾಗೆ ಕಟ್ಟಿ ಬಿಟ್ಟು ಹೋಗ್ತಾರೆ, ಕಡಿದರೆ ಕೂಡ ಒಂದು ಬೆಳೆ ಕಬ್ಬಿನ ಬೆಳೆ ಮಾತ್ರ ಹಾಗೆ ಬಿಟ್ಟು ಹೋಗ್ತಾರೆ. ಯಾಕಂದರೆ ಅದು ಅಲ್ಲಿಯವರೆಗೆ ಈ ಕಬ್ಬಿನ ಗದ್ದೆನ ಆಶ್ರಯಿಸಿ ಕೆಲವು ಸಣ್ಣ ಪ್ರಾಣಿಗಳು ಬದುಕಿದ್ದು. ಅವಕ್ಕೆ ಇನ್ನು ಖಾಲಿ ಆಯ್ತದೆ, ಇದಿಷ್ಟು ಖಾಲಿ ಆದಮೇಲೆ ಖಾಲಿ ಆಯ್ತು ಅಂತ ಗೊತ್ತಾಗಲಿ, ಅಲ್ಲಿವರೆಗೆ ತಿನ್ನೋಕೆ ಆಹಾರ ಇರಲಿ ಅಂತ ಬಿಡ್ತಿದ್ರು. ಒಂದು ಬೆಳೆ ಬಿಟ್ಟು ಕಡಿತಿದ್ರು. ಅಷ್ಟು ಆ ಪರಸ್ಪರ ಸಹಕಾರ ಜೀವನದ ಚಿಂತನೆ ಇತ್ತು. ಹಾಗಾಗಿ ಆ ಕಬ್ಬು ಗದ್ದೆ ತುಂಬ ಕಬ್ಬಿದ್ದಾಗಲೂ ಯಾವ ಕಾಡು ಪ್ರಾಣಿಯು ಕಬ್ಬನ್ನು ಹಾಳು ಮಾಡ್ತಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಿಂತಿತ್ತು. ಒಂದು ಬೆಳೆಯಲ್ಲಿ ತಿನ್ನೋಕೆ ಶುರು ಮಾಡಿರೋದು ಈ ಇಣಚಿ ಇವೆಲ್ಲ ತಿಂತವೆ, ಅಳಿಲು ಅಂತ ಹೇಳ್ತಾರಲ್ಲ ಅಲ್ಲ. ಒಂದು ಬೆಳೆಯಲ್ಲಿ ಬಂದು ಒಂದು ಕಬ್ಬನ್ನು 1 ಗಂಟನ್ನು ಮಾತ್ರ ಅದಷ್ಟು ತಿಂದು ಹೋಯಿತು. ಮರುದಿನ ಬಂದು ಅದರದ್ದು ಮೇಲೇ ತಿಂತು, ಅದು ಬಿಟ್ಟು ಮತ್ತೊಂದು ಕಬ್ಬನ್ನು ಮುಟ್ಟೋದಿಲ್ಲ. ಅಷ್ಟು ವಿವೇಕದಿಂದ ಅವು ವರ್ತಿಸ್ತಾ ಇತ್ತು. ಹಾಗಾಗಿ ಕಬ್ಬಿಗೆ ಇವರು ಕಬ್ಬಿನ ಬೆಳೆ ಇವ್ರ ನಿರೀಕ್ಷೆಯ ಬೆಳೆಗೆ ಮೋಸ ಆಗ್ತಿರಲಿಲ್ಲ. ಈಗ ಆನೆ ನುಗ್ಗುತ್ತೆ, ಕಬ್ಬೆಲ್ಲ ಕೆಡ್ದಾಗ ಹೋಗುತ್ತೆ, ಒಂದೂ ತಿನ್ನೋದಿಲ್ಲ ಅಂತ ಎಲ್ಲ ಕೆಡ್ದಾಗ ಹೋಗಿ ಹಾಳು ಮಾಡುತ್ತೆ. ಯಾಕೆ? ಇವರಲ್ಲಿ ಆ ಇದಿಲ್ಲ, ಆ ಬುದ್ಧಿ ಇಲ್ಲ. ಹಾಗಾಗಿ ಹಿಂದೆ ಕೃಷಿ ಅಷ್ಟು ಪರಸ್ಪರ ಅನ್ಯೋನ್ಯತೆಯಿಂದ ಕೃಷಿ ಆಗ್ತಿತ್ತು. ಏನೂ ಬಡತನ ಇರಲಿಲ್ಲ, ಕೊರತೆ ಇರಲಿಲ್ಲ. ಹ್ಯಾಮಿಲ್ಟನ್ ಅಂತ ಒಬ್ಬ ವಿದೇಶಿ ಅರ್ಥಶಾಸ್ತ್ರಜ್ಞ ಭಾರತಕ್ಕೆ ಬಂದ. ಅವನು ಭಾರತೀಯ ಕೃಷಿಕಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರದ ಉನ್ನತಿಯನ್ನು ಕಂಡು 6 ವರ್ಷ ಇಲ್ಲಿ ಅಂತ ಅಧ್ಯಯನ ಮಾಡೋದು ಅವನು. ವಿದೇಶಿ ಅರ್ಥಶಾಸ್ತ್ರದ್ದು ಇಲ್ಲಿ ಬಂದು ಭಾರತೀಯ ಕೃಷಿಕರಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರದ ತಜ್ಞತೆ ಅರ್ಥ ಮಾಡಿಕೊಂಡು ಇದು ಕಲಿಯುಕ್ಕೆ ಯೋಗ್ಯವಾದ ವಿಷಯ ಅಂಥೇಳಿ 6 ವರ್ಷ ಇಲ್ಲೇ ಭಾರತದಲ್ಲೇ ಇದ್ದು ಪ್ರತಿ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೃಷಿಯ ರೈತರ ಅರ್ಥಶಾಸ್ತ್ರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ವಿದೇಶಕ್ಕೆ ಹೋದವನು. ಅಷ್ಟು ಮಟ್ಟಿಗೆ ರೈತರು ಪರಸ್ಪರ ಪೂರಕವಾಗಿ ಹೇಗೆ ಬದುಕು ಸಾಧ್ಯ ಅಂತ ತೋರಿಸ್ಬಿಟ್ಕೊಂಡು ಬದುಕ್ತಾಯಿದ್ರು. ಕಡೆಗೆ ಒಬ್ಬ ವೈಸ್ರಾಯ್ ಬಂದ, ಡಾಲ್ಹೌಸಿ. ನೀವು ಪಾಠದಲ್ಲ ಓದಿರ್ಬೋದು. ಸಂಪತ್ತು ಇರುವುದೇ ರೈತರ ಕೈಲಿ ಅಂತೇಳಿ ಪ್ರತಿ ಮನೆಗೂ ನುಗ್ಗಿ ಉಗ್ರಾಣ ಹೊಡ್ಕೊಂಡು ತಗೊಳ್ಳೋದಿಲ್ಲ. ಲೇವಿ ಆ್ಯಕ್ಟ್ ಬಂದ, ಗೊತ್ತಿರ್ಬೋದು. ರೈತರ ಕೈಲೇ ಸಂಪತ್ತಿರೋದಂತ. ಯಾಕಂದರೆ ಅಷ್ಟು ಕಡಿಮೆ ಇತ್ತು ರೈತರಿಗೆ, ಬಡತನ ಇರಲಿಲ್ಲ.
ಬಡತನ ಅಂತ ಇತಿಹಾಸದಲ್ಲಿ ಬರೆದು ಬಿಟ್ಟರೆ ರೈತರಿಗೆ ಸಂಪತ್ತಿತ್ತು. ಹಾಗೆ ಲೇವಿ ಆಕ್ಟ್ ತಂದು ಎಲ್ಲ ಮನೆಯಲ್ಲೂ ಗೋಡನು ಉಗ್ರಾಣ ನೆಲದಡಿ ಉಗ್ರಾಣ ಬಿಟ್ಟು ಅದನ್ನು ಹುಡುಕಿಸಿ ಒಡಿಸಿ ಅಲ್ಲಿ ಧಾನ್ಯ ಸಾಮಾನುಗಳೆಲ್ಲ ಸಾಗಿಸಿದ್ರು ಬ್ರಿಟಿಷರು. ಕಥೆಯಲ್ಲಿ ಇತಿಹಾಸದಲ್ಲಿ ಮಾತ್ರ ಎಲ್ಲ ಬಡವರು, ಭಾರತದಲ್ಲಿ ಊಟಕ್ಕೆ ಗತಿ ಇಲ್ಲದ ಜನ ಇದ್ದಾರೆ ಅಂದರು. ಯಾರೂ ಉಪವಾಸ ಸತ್ತಿಲ್ಲ. ನಾವು ಸ್ವಾತಂತ್ರ್ಯ ನಂತರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಗಳೆಲ್ಲ ಮಾಡಿದ ಮೊದಲ ಕೆಲಸ ಅಂದರೆ ಎಲ್ಲ ಅಮೆರಿಕ ಕಳಿಸಿದ್ರು. ಅದೇ ಅವರೆಲ್ಲ ಅದೊಂದು ಅಧ್ಯಯನ ಮಾಡಿ ಬನ್ನಿ. ಅವ್ರು ಬಂದು ಇಲ್ಲಿ ಏನು ಇವತ್ತಾಗಿದೆ ಅದೆಲ್ಲ ಮಾಡಿದ್ರು. ನೇರವಾಗಿ ಅವ್ರ ಇಲ್ಲಿ ಬದನೆಕಾಯಿ ನೆಟ್ಟು ಕುಂಬಳಕಾಯಿ ಬೆಳೆಯುವ ಪ್ರಯತ್ನ ಮಾಡಿದ್ರು. ಗುರುಗಳು ದೇವಸ್ಥಾನ ಎಲ್ಲ ಕಟ್ಟಿಸ್ತಾರಲ್ಲ, ಅವ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಅದ್ರಲ್ಲಿ ಎಷ್ಟರ ಮಟ್ಟಿಗೆ ಆ ದೇವಸ್ಥಾನ ಪ್ರತಿಷ್ಠೆ ಮಾಡಬೇಕಾದ್ದು ವಿಗ್ರಹಕ್ಕೆ ಎತ್ತಿದ ಶಿಲ್ಪಿ. ಅವನ ಕೈಲಿ ಸಾಧ್ಯ ಇದ್ದರೆ ಆಗಬೇಕು, ತಾಂತ್ರಿಕರಾದರೂ ಮಾಡ್ತಾರೆ. ಅಷ್ಟು ಬಿಟ್ಟು ಗುರುಗಳು ಮಾಡೋದಲ್ಲ. ಗುರುಗಳ ಕಡೆಗೆ ಅದರಲ್ಲಿ ದೇವರ ನೆಲೆಸಿ ಅಂತ ಆಶೀರ್ವಾದ ಮಾಡೋದಷ್ಟೇ. ಪ್ರತಿಷ್ಠೆ ಮಾಡೋದು ಶಿಲ್ಪಿ, ಅಷ್ಟು ಬಂದು ಹಾಕಿ ಪ್ರತಿಷ್ಠೆ ಮಾಡೋ ಕೆಲಸ ಶಿಲ್ಪಿ. ಇಲ್ಲ, ಅವರೇ ತಾಂತ್ರಿಕರಾಗಿರ್ಬೋದು ಗುರುಗಳು. ಆಗಿದ್ದರೆ ನಮ್ಮದು ಆಕ್ಷೇಪ ಇಲ್ಲ. ಇನ್ನು ಸ್ವಾಮೀಜಿ, ಸೈನ್ಸಿನ ದೃಷ್ಟಿಯಿಂದ ಎರಡು ಪ್ರಧಾನವಾದ ದೇವಸ್ಥಾನಗಳು ನಮ್ಗೆ ಜ್ಞಾಪಕ ಬರ್ತವೆ. ಒಂದು ತಮಿಳುನಾಡಿನ ಶ್ರೀರಂಗಮ್ಮು, ಇನ್ನೊಂದು ನಮ್ಮ ಶ್ರೀರಂಗಪಟ್ಟಣ. ಶ್ರೀರಂಗನಾಥ ಮಲಗಿರೋ ಸೈಜು ನನ್ನ ಪ್ರಕಾರ 17-18 ಅಡಿ ಇದೆ ಮಲಗಿರೋ ಆಕೃತಿ. ಇವೆರಡೇ ದೇವಸ್ಥಾನ ಆಗಿರೋದು. ಬೇರೆ ಎಲ್ಲೋ ಈ ಸೈಜ್ ಶ್ರೀರಂಗನಾಥ ಇಲ್ಲ. ಅನಂತ ಪದ್ಮನಾಭನೂ ಈ ಸೈಜ್ ಇಲ್ಲ, 7. ಅಂಡ್ ಇವೆರಡಕ್ಕೂ ತುಂಬ ಪ್ರಾಚೀನ ಇತಿಹಾಸ ಇದೆ. ದೇವಸ್ಥಾನಗಳಿಗೂ ಇದೆ, ಮೂರ್ತಿಗೂ ಇದೆ. ಉದಾಹರಣೆಗೆ ಶ್ರೀರಂಗಪಟ್ಟಣದ ಸ್ಥಾಪನೆ ನಿಮ್ಗೆ ಗೊತ್ತಿರೋ ಹಾಗೆ ಗೌತಮ ಕ್ಷೇತ್ರ ಅಂತ ಹೇಳ್ತಾರೆ. ಗೌತಮ ಋಷಿಗಳು ಅಲ್ಲಿ ಶ್ರೀರಂಗದ ನನಗೆ ಕರೆಕ್ಟ್ ಗೊತ್ತಿಲ್ಲ, ಬಟ್ ತುಂಬ ಪ್ರಾಚೀನ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥನ ಮಲಗಿಸಿ ಪ್ರತಿಷ್ಠೆ ಮಾಡಿದರು. ಅದು ಅಷ್ಟು ಪುರಾತನತೆ ಇಲ್ಲ. ಶ್ರೀರಂಗಪಟ್ಟಣದಲ್ಲಿ ಅಗಸ್ತ್ಯೇಶ್ವರವೇ ಪುರಾತನತೆ. ತಲಕಾವೇರಿಯಿಂದ ಆರಂಭಿಸಿ ಸಾಮಾನ್ಯ 1 ಯೋಜನ ದೂರಕ್ಕೆ ಒಂದು ಅಗಸ್ತ್ಯೇಶ್ವರ ದೇವಸ್ಥಾನ. ಎಲ್ಲಿಯವರೆಗೆ? ಕಾವೇರಿ ಹೋಗಿ ಸಮುದ್ರ ಸೇರುವಲ್ಲಿವರೆಗೆ. ಅದೇ ಕಾವೇರಿ ಪಟ್ಟಣಂ ಎಲ್ಲ ಕಡೆ ಇದೆ. ತಮಿಳುನಾಡು ಹೋಗಿ ಕಾವೇರಿ ಸಮುದ್ರ ಸೇರುತ್ತಲ್ಲ, ಅಲ್ಲಿಯವರೆಗೂ 1 ಯೋಜನ ದೂರಕ್ಕೆ ಒಂದು ಅಗಸ್ತ್ಯೇಶ್ವರ. ಅದು ಪುರಾತನ. ಅಷ್ಟು ಬಿಟ್ಟರೆ ಬೇರೆ ಅದರ ಅಕ್ಕಪಕ್ಕದಲ್ಲಿ ಹುಟ್ಟುಕೊಂಡ ದೇವರೆಲ್ಲ ಕಡೆಗೆ ಬಂದವರು, ಬಾಡಿಗೆ ಬಂದವರು ಅವರು ಜಾಗಕ್ಕೆ. ಯಾವುದು ಪುರಾತನ ಅಲ್ಲ. ನಂತರ ಬೇರೆ 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 ಕಾಲದಲ್ಲಿ ಬಂದು ಸೇರಿದವು. ಕಾರ್ಕಳ ಅನಂತಶಯನ ಅವಸರಣದ ಅಷ್ಟೇ ದೊಡ್ಡದು ಇದೆ, ಆದರೆ ಪ್ರಸಿದ್ಧ ಇಲ್ಲ ಈಗ ಅಷ್ಟೇ. ಕಾರ್ಕಳದಲ್ಲಿ ಅನಂತಶಯನ 1000 ವರ್ಷ ಹಿಂದೆ ದೊಡ್ಡ ವಿಗ್ರಹ. ಹೌದು, ಸಣ್ಣ ಅಂತ 12 ವರ್ಷ ಬ್ಯೂಟಿಗಿಂತ ಜಾಸ್ತಿ ಮಲಗಿದ್ದೆ. ಚಂದ ಇದೆ ಒಳಗೆ. ಅದು ಮಾತ್ರ ಯಾಕೆ ಹೆಚ್ಚಿದಿಲ್ಲ, ಸರ್ಕಾರದಲ್ಲೇ ಕಡಿಮೆ. ಕರಿಕಲ್ಲೆ. ಇದನ್ನ ಸ್ವಾಮೀಜಿ ಸಾಲಿಗ್ರಾಮ ಕಲ್ಲು ಅಂತ ಅವ್ರು ಹೇಳ್ತಾರೆ. ಅಷ್ಟು ದೊಡ್ಡ ಸಾಲಿಗ್ರಾಮ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಸಾಲಿಗ್ರಾಮ ಕಲ್ಲು ಅಂತಲ್ಲ, ಕಪ್ಪು ಕಲ್ಲನ್ನು ಸಾಲಿಗ್ರಾಮ ಕಲ್ಲು ಅಂತ ಹೇಳೋ ಪದ್ಧತಿ ಇದೆ. ಅದನ್ನು ಹಾಗೆ ಮಾಡ್ತಾರೆ, ಕಪ್ಪು ಅಷ್ಟೇ ಮಾಡೋದಷ್ಟೇ. ಸಾಲಿಗ್ರಾಮ ಶಿಲೆ ಅಂತಲ್ಲ, ಸಾಲಿಗ್ರಾಮ ಶಿಲೆ. ಸಾಲಿಗ್ರಾಮ ಅಂತ ಹೇಳುವಂಥ ಆ ಶಿಲೆ ಭಾಗ ಅದು ಶಿಲೆ ಅಲ್ಲ, ಅದು ಭೂಮಿಯ ಆಳದ ಒಂದು ರೀತಿಯ ಮಣ್ಣೆ. ಅದು ಬಿಸಿನೀರಿನ ಊಟೆಯಲ್ಲಿ ಆ ನೀರು ಮೇಲೆ ಬರುವ ವೇಗಕ್ಕೆ ಅದ್ರ ಜೊತೆಗೆ ಆ ಮಣ್ಣು ತೊಳೆದು ಬಂದು ಗಟ್ಟಿಯಾಗೋದು, ಕಲ್ಲಾಗೋದು. ಅದು ಅಷ್ಟು ದೊಡ್ಡ ಬಂಡೆ ಸಿಕ್ಕೋದಿಲ್ಲ, ಅಷ್ಟು ದೊಡ್ಡ ಬಂಡೆ ಆಗೋದಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಬಂದಿದೆ ನಮಗೆ ಸಭೆಗೆ. ನನ್ನ ಪ್ರಶ್ನೆ ಅಲ್ಲ, ಅವರಿಗೆ ಧೈರ್ಯ ಇಲ್ವಾ? ಒಬ್ಬ ಯೋಧ ಸತ್ತರೆ ನೇರ ಸ್ವರ್ಗ ಪ್ರಾಪ್ತಿ ಎಂಬ ಮಾತಿದೆ. ತುಂಬಾ ಯೋಧರು ಈ ದಿನ ಜನ್ಮಕ್ಕಾಗಿ ಬಂದಿದ್ದಾರೆ ಎಂದು ಕೇಳಿದೆ. ಹಾಗಾದರೆ ಯೋಧರಿಗೆ ಯಾಕೆ ಸದ್ಗತಿ ಆಗಿಲ್ಲ? ಅವರು ಅಂತರ್ಪಿಶಾಚಿ ಆಗಿಯೇ ಇದ್ದಾರಾ ಅಂತ ಕೇಳಿದೆ. ಈಗ ಸ್ವರ್ಗ ಪ್ರಾಪ್ತಿ ಅಂತ ಹೇಳೋದಕ್ಕೆ ಅದು ಮಾತು, ಒಂದು ಅಭಿಪ್ರಾಯ ಬಿಟ್ಟರೆ ಅದಕ್ಕೆ ಬೇರೆ ಮತ್ತೆ ವಿಶೇಷವಾದ ಆಧಾರಗಳಿಲ್ಲ. ಹಾಗಂತ ಯೋಧ ಸಾಯುವುದಕ್ಕೆ ಬೇಕಾಗಿ ಯುದ್ಧ ಸಂಘಟಿಸಲಾರ. ಈಗಿನ ಕಾಲಮಾನ ಕಾನೂನುಗಳಿಂದ ಯೋಧ ಪರಾಕ್ರಮದಲ್ಲಿ ಹೋರಾಡಿ ಸತ್ತರೆ ಸ್ವರ್ಗ ಪ್ರಾಪ್ತಿ ಆಕ್ಷೇಪ ಇಲ್ಲ. ಯೋಧನಾಗಿ ಸೈನ್ಯದಲ್ಲಿ ಕೆಲಸ ಮಾಡ್ತಾನೆ, ವಯಸ್ಸಾಗಿ ರಿಟೈರ್ಡ್ ಆಗ್ತಾನೆ, ಮನೆಯಲ್ಲಿ ಬಂದು ಸತ್ತೋಗ್ತಾನೆ, ಅವನಿಗೆ ಯಾಕೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ? ಅವನು ಹೋರಾಡೇ ಇಲ್ಲ.
ಹೋಗ್ತಾನೆ. ಅಲ್ಲಿಯವರೆಗೆ ತಿಂದಂತಹ ರಾಜಧನವು ಋಣವಾಗುತ್ತೆ ಅವನಿಗೆ ಬಿಟ್ಟರೆ ಅವನು ಹೋರಾಟ ಮಾಡಿಯಿಲ್ಲ. ಹೋರಾಟ ಮಾಡಿದ್ನಾ? ಹಾಗಂತ ಯೋಧನಿಗೆ ನಾನು ಯೋಧನಾಗಿದ್ದೇನೆ, ಅವನಿಗೆ ಹೋರಾಡೋಕ್ಕೆ ಇಚ್ಛೆ ಇಲ್ಲ ಅಂತಲ್ಲ, ಇಚ್ಛೆ ಇದೆ. ಹೋರಾಡ್ತಾ ಅಂದರೆ ಯುದ್ಧಕ್ಕೆ ಅವಕಾಶ ಇಲ್ಲಲ್ಲ, ಇದೆಯಾ? ಯುದ್ಧ ಮಾಡ್ತಿದ್ರೆ ಮಾಡೋಕ್ಕಾಗೋದಿಲ್ಲ. ಯುದ್ಧ ಸಂಘಟನೆ ಆದಲ್ಲಿ ಹೋರಾಡೋಕ್ಕೆ ಅವಕಾಶ ಸಿಗುತ್ತೆ. ನಮ್ಮ ದೇಶದಲ್ಲ, ಎಲ್ಲ ದೇಶದ ಸೈನ್ಯದಲ್ಲಿಯೂ ಸೇರಿದವರಿಗೆ ಯಾರಿಗೂ ಯುದ್ಧಕ್ಕೆ ಅವಕಾಶ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಎಲ್ಲಿ ಸಿಗುತ್ತಿದ್ದ? ಸಿಕ್ಕುವುದಿಲ್ಲ. ಹಾಗಿದ್ದಾಗ ಈ ವಾಕ್ಯಕ್ಕೆ ಎಲ್ಲಿ ಇದೆ? ಹೋರಾಡಿ ಸತ್ತರೆ ಆಗ ಸ್ವರ್ಗ ಪ್ರಾಪ್ತಿ ಅಂತ ಹೇಳಿದರೆ ಒಂದು ವಾಕ್ಯ ಪರಂಪರೆಯಿಂದ ಬಂದದ್ದು ಒಪ್ಪಬಹುದು. ಅದೇ ಹೋರಾಡೋದೇ ಇಲ್ಲಲ್ಲ. ಹೋರಾಟ ಇದ್ದಿದ್ದಾಗ ಸಾವು ಖಂಡಿತ. ಅದೇ ಅಂದರೆ ದೇಶಕ್ಕಾಗಿ ಅವರು ತಮ್ಮನ್ನು ತ್ಯಾಗ ಮಾಡಿಕೊಂಡು ಸೈನ್ಯವನ್ನು ಸೇರಿದ್ದಾರೆ. ಹೋರಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ಅದು ರಾಜಬಾಧ್ಯ. ಇವರಲ್ಲ, ರಾಜನಿಗೆ ಹೋರಾಟ ಯುದ್ಧ ಮಾಡೋ ಹುಚ್ಚಿಲ್ಲ ನಮ್ಮ ರಾಜರಿಗೆ. ಈಗ ಹೆಚ್ಚಂದ್ರೆ ಅವರಿಗೆ ಇವರು ಬೈಯೋದು, ಇವರಿಗೆ ಅವರು ಬೈಯೋದು, ಇದು ಮಾತ್ರ. ಅಷ್ಟು ಬಿಟ್ಟರೆ ಹೋರಾಟಕ್ಕೆ ಇಳಿದಿಲ್ಲ ನಮ್ಮ ರಾಜರು ಯಾರು. ಅದು ಬೇಡ, ಇಳಿಯೋ ಅಗತ್ಯ ಇಲ್ಲ. ಇವರೇ ಬೇಕಂತ ಇದ್ದರೆ ಸಾಕು. ಆದರೆ ಹೋರಾಟವನ್ನು ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಸೇನೆ ಸೇರಿದವರಿಗೆ ಅತಂತ್ರ ಆಯಿತು ಅಲ್ವಾ? ಅವರಿಗೆ ಯುದ್ಧ ಇಲ್ಲ. ಯುದ್ಧ ಇದ್ದರೆ ಅವರಿಗೆ ವೀರಗತಿ ಖಂಡಿತ ಅಂತ ಹೇಳ್ಬೋದು. ಯುದ್ಧವೇ ಮಾಡದಿದ್ದಾಗ ಒಂದು ಸರ್ವೀಸ್ನಲ್ಲಿ ಸಾಮಾನ್ಯ ಈಗ 25 ವರ್ಷ ಇರಬೇಕು ಅವರಿಗೆ ಸರ್ವೀಸು. 20 ವರ್ಷದಿಂದ 45 ವರ್ಷವರೆಗೂ ಈಗ ಸರ್ವೀಸ್ ಮಾಡಿದ್ದಾರೆ. ಮುಂಚೆ 15 ವರ್ಷ ಇತ್ತು, ಆಮೇಲೆ 20 ವರ್ಷ ಆಯಿತು, ಈಗ 25 ಆಗಿರಬೇಕು. ಅವ್ರಿಗೆ ಕೆಟ್ಟ ಬುದ್ಧಿ ಇಲ್ಲ, ಒಳ್ಳೆ ಬುದ್ಧಿ ಇದೆ. ಅನಿವಾರ್ಯ, ಅದು ಸಿಕ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಆ ಋಣದಿಂದ ವಿಮೋಚನೆ ಆಗಬೇಕು, ಸದ್ಗತಿ ಪ್ರಾಪ್ತಿ ಆಗಬೇಕಂದ್ರೆ ಏನಾದರೂ ಒಂದು ಪ್ರಕ್ರಿಯೆಯಲ್ಲೇ ಸಿಗಬೇಕು. ಇಲ್ಲದ್ರೆ ಆಗೋದಿಲ್ಲ. ಈ ಪ್ರಕ್ರಿಯೆಯಲ್ಲಿ ಸಿಕ್ಕಿದ್ದಾರೆ, ಒಳ್ಳೆಯದು. ಅವರಿಗೆ ಸದ್ಗತಿ ಆಗಬೇಕು ಅಷ್ಟೇ. ಈಗ ಸೇವೆಯಿಂದ ನಿವೃತ್ತಿ ಆಗಿದ್ದವ್ರು ಎಂತ ಮಾಡಬೇಕು ಸ್ವಾಮಿ? ಅಲ್ಲ, ಎಂತ ಮಾಡೋದು? ಮತ್ತೇನು ಮಾಡೋಕ್ಕಾಗೋದಿಲ್ಲ. ಅವರು ಈಗ ಬಂದಿದ್ದಾರೆ, ಅವ್ರಿಗೆ ಕೊಟ್ಟು ರೈಫಲ್ಲು ಕಸ್ತಿಡ್ತಾರೆ, ಇವನು ಬರಿಗೇಲಿ ಕಳಿಸ್ಕೊಡ್ತಾರೆ. ಊರಲ್ಲಿ ಹೋಗಿ ಯುದ್ಧ ಮಾಡಿ ಅಂತ ಹೇಳೋದೇ ಇಲ್ಲ. ಒಂದು 4 ದಿನ ನಾನು ಮಿಲಿಟ್ರಿಲಿದ್ದೇನೆ ಕರೀತಾನೆ ಮೀಸೆ ಏರಿಸ್ಕೊಂಡು. ಕಡೆ ಗೊತ್ತಾಗುತ್ತೆ ಇದಕ್ಕೇನು ಬೆಲೆ ಇಲ್ಲ ಅಂತೇಳಿ, ಕಡೆ ಸುಮ್ಮನೆ ಆಗ್ತಾನೆ. ಈಗ ರಿಟೈರ್ಡ್ ಆದ ಈಗ ಮನೇಲಿ ಸತ್ತಿದ್ರು ಅವರೆಲ್ಲ ಈಗ ಬಂದಿರ್ತಾರೆ. ಈ ಹೌದು, ಗತಿ ಪಟ್ಟು ಸ್ವರ್ಗ ಒಳ್ಳೆ ಇದನ್ನು ಹುಟ್ಟು ಬಂದರೆ ಅದನ್ನು ಸ್ವರ್ಗ ಅಂತ ಮಾಡೋದಿಲ್ಲ. ಸ್ವಾಮೀಜಿ ಕನ್ಫ್ಯೂಷನ್ ಈಗ ಅವರು ಯುದ್ಧದ ದೇಶದ ರಕ್ಷಣೆಯ ದೃಷ್ಟಿಕೋನದಿಂದ ಅವರು ಇದಾದರು ಮಿಲಿಟರಿಯಲ್ಲಿ. ಹಾಗಾದರೆ ಯುದ್ಧ ಆಗದಿದ್ರೆ ಅವರದ್ದು ಅದರಲ್ಲಿ ಏನು ರೋಲ್ ಇಲ್ಲ, ಯುದ್ಧ ರಾಜ ಹೇಳಿದಾಗ. ಹಾಗಾದ್ರೆ ಅವರಿಗೆ ಋಣ ಆಯ್ತಾ? ಮತ್ತೆ ಋಣ ಆಗದೆ ಇರ್ತದೆ. ಅಲ್ಲ, ಋಣ ಹಾಗಾದ್ರೆ ಅದನ್ನು ತೀರ್ಲಿಕ್ಕೆ ಎಂತ ಮಾಡಬೇಕು ಅಂತ ಸ್ವಾಮಿ? ಅದೇ, ಹಾಗಾಗಿ ಅವರಿಗೆ ಈ ಮಾರ್ಗ ಒಳ್ಳೆಯದು ಅಂತ. ದೇಶ ಸೇವೆ ಮಾಡೋದು, ರಕ್ಷಣೆಯ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಆದ್ದರಿಂದ ಪುನಃ ಹುಟ್ಟಿ ಬಂದು ದೇಶ ಸೇವೆ ಮಾಡಿ ಅದನ್ನ ದಾರಿ ಪಡ್ಕೊಳ್ಬೋದಲ್ಲ. ಈಗ ಸರಿ ಆಯ್ತು ಅಂತ ಹೇಳಿ. ಹೌದು, ಅಲ್ಲ ಈಗ ಬಂದ್ರಲ್ಲ ಅವರಿಗೊಂದು ಅವಕಾಶ. ಅದೇ, ಬದುಕಿದ್ದವರು ದೇಶ ಸೇವೆ ಮಾಡ್ಬೋದು, ಬದುಕಿದ್ದಲ್ಲೇ ಮಾಡ್ಬೋದು. ಯುದ್ಧ ಮಾಡಲೇಬೇಕಂತೇನಿಲ್ಲ. ಅದಕ್ಕೆ ಅವ್ರು ಸ್ಪೆಷಲ್ ಸರ್ವಿಸ್ಗೆ ರೆಕ್ರೂಟ್ ಮಾಡ್ತಾರೆ ನೋಡಿ. ಹೌದು, ಅವ್ರು ಅಲ್ಲಿಂದ ಹೊರಗೆ ಬಂದು ಸೆಕೆಂಡ್ ಜಾಯಿನ್ ಸರ್ವಿಸ್, ಸಿವಿಲಿಯನ್ ಸಿವಿಲ್ ಸರ್ವಿಸ್ ನಾವು ಚಿರಋಣಿಗಳು. ಹುಟ್ಟಿದಾಗಲೆಲ್ಲ ನಾವು ಗುಣ ಮಾಡ್ತಾನೆ ಇರಬೇಕು. ತ್ಯಾಗ ಪ್ರಯೋಗದಲ್ಲಿ ಸರಾಸರಿ 3 ಮಂತ್ರಗಳು ಬರುತ್ತೆ. ಯಾವ್ದು? ಸರಾಸರಿ 3 ಮಂತ್ರಗಳು ಇವತ್ತು ನ್ಯಾಯ ಪ್ರಯೋಗ ಇವತ್ತಲ್ಲ, ನಿತ್ಯ ಬರ್ತಾ ಇತ್ತು. ಅದರಲ್ಲಿ ಇವತ್ತು ನೀವು ಏನು ಪ್ರಯೋಗ, ಏನು ಸೂತ್ರ ಅಂತ ಹೇಳಿದ್ರೆ ಆ ಸೂತ್ರ ಸ್ವಲ್ಪ ಹೇಳ್ಬೋದ ನಮಗೂ? ಅದು ಪ್ರಶ್ನೆ ಕೇಳಿದ್ದು ವ್ಯಾಸರು, ಅವರಿಗೆ ಉತ್ತರ ಕೊಟ್ಟಾಯ್ತು ನಾನು. ಹೌದಾ? ನಿಮಗೆ ಹೇಳ್ಬೋದಾ? ಅದು ಮತ್ತೆ ಕಡೆಗೆ ಅದು ಚಾಡಿ ಅಂತ ಅನ್ಸುತ್ತೆ. ಅದು ಬೇರೆ ಅಲ್ಲಿ ವ್ಯಾಸರಿಗೆ ಏನು ಉತ್ತರ ಕೊಡಬೇಕು ಅದನ್ನು ಕೊಟ್ಟೆ. ಅವ್ರಿಗೆ ಏನು ಹೇಳಬೇಕು ಹೇಳಿ. ಗೊತ್ತಾಗ್ತಿಲ್ಲ ನಿಮಗೆ, ನಗಾಡಿದ್ರಿಂದ ನಮಗೆಲ್ಲ ಗೊತ್ತಾಯ್ತು. ಅದು ನಗಾಡಿದ್ರೆ ಅಷ್ಟೇ. ಉತ್ತರ ಕೊಟ್ಟ ಮೇಲೆ ಬರೀ ತಿಕ್ಕಲ ಉತ್ತರ ಕೊಡ್ತೀಯ, ಸರಿಯಾಗಿ ಉತ್ತರ ಕೊಡೋದಿಲ್ಲ ಅಂದರೆ
ನಾನಲ್ಲಿ ಯಾಗದ ಪ್ರಕ್ರಿಯೆ ಇದರಲ್ಲಿರುವಾಗ ಅದರದ್ದು ಅದೊಂದು ಬದ್ಧತೆ ಇರ್ತದೆ. ಅವರಿಗೆ ಕೇಳುವ ಹಕ್ಕಿದೆ, ನನಗೆ ಹೇಳುವ ಹಕ್ಕು ಇದೆ ತಾನೆ. ನಾನು ನನ್ನ ಹಕ್ಕನ್ನು ಹೇಳಿದೆ ಅಷ್ಟೇ. ಈ ಸೂತ್ರ ಬರೆದವನು ನಾನಲ್ಲ, ಗೊತ್ತಾಯ್ತಲ್ಲ. ಅದರಲ್ಲಿ ಸೂತ್ರಕಾರನು ಇಲ್ಲಿ ಸರಸ್ವತಿ ಶಬ್ದವನ್ನು ಯಾವ ಉದ್ದೇಶಕ್ಕೆ ವಿನಿಯೋಗಿಸಿದ್ದಾನೆ ಅದು ಅರ್ಥ ಮಾಡಿಕೊಂಡು ಅದು ರಸಸ್ವರೂಪದಲ್ಲಿ ಹೇಗೆ ಭೂಮಿಯಲ್ಲಿ ಹುಟ್ಟುವ ಜೀವಿಯಲ್ಲಿ ಪರಿಣಮಿಸಬೇಕು ಅಂತ ಹೇಳ್ತದೆ. ಅದರಂತೆ ಪ್ರಯೋಗ ಮಾಡಿದ್ದೇನೆ. ಇನ್ನು ಕೇಳಬೇಕಾದ್ರೆ ಯಾಕೆ ಪ್ರಯೋಗದ ವೇಳೆ ಕೇಳಬೇಕಾದ್ದು ಸೂತ್ರ ಬರೆದವ್ರ ಹತ್ರ, ಅವ್ರ ಹತ್ರ ಕೇಳಿ. ನಿಮ್ಮ ಕಾಲದಲ್ಲಿ ಬರುತ್ತೆ, ನನ್ನ ಕಾಲದಲ್ಲಿ ಅಲ್ಲ ಅಂದರೆ ಅದಲ್ಲ. ಅವರೇ ಅನುಮೋದನೆ ಮಾಡಿ ಸೂತ್ರ ಬಂದಿರ್ತಾನೆ, ಮತ್ತು ನನ್ನ ಕೇಳೋದಂತೆ ನನ್ನ ಕೇಳೋದಂತೆ ಅದಕ್ಕೆ ತಿಕ್ಕಲ್ಲ ಅಂದರೆ ನೀವು ಲಿಕ್ಕಿದ್ದು ಅದಕ್ಕೇನಾ? ಅದಕ್ಕೆ ಮತ್ತೊಂದು ಪ್ರಶ್ನೆ ಕೇಳೋಕೆ ಆಗಿದ್ದಾಗ ಉತ್ತರ ಕೊಟ್ಟಾಗ ಅವ್ರ ಪ್ರಶ್ನೆ ಕೇಳೋ ಉತ್ಸಾಹಕ್ಕೆ ಭಂಗ ಬರುತ್ತೆ. ಆಗ ಅವ್ರಿಗೆ ಅನಿಸುತ್ತೆ ಉತ್ತರ ಕೊಟ್ಟಂತ ತಿಕ್ಕಲ್ಲ ಅಂತೇಳಿ. ಪ್ರಶ್ನೆ ಕೇಳಿದಾಗ ಮತ್ತೊಂದು ಪ್ರಶ್ನೆ ಹುಟ್ಟುವಂತೆ ಉತ್ತರ ಕೊಟ್ಟರೆ ಖುಷಿಯಾಗುತ್ತೆ, ಮತ್ತೆ ಕೇಳೋಕ್ಕಾಗುತ್ತೆ ಅಂತ. ಕೇಳೋಕ್ಕಾಗಿದ್ದಾಗ ಉತ್ತರ ಕೊಟ್ಟರೆ ಏನಾಗುತ್ತೆ, ಮತ್ತೊಂದು ಪ್ರಶ್ನೆ ಕೇಳೋಕೆ ಆಗಿದ್ದಾಗ ಉತ್ತರ ಕೊಟ್ಬಿಟ್ರೆ ಆಗ ಪ್ರಶ್ನೆ ನಿಂತು ಹೋಗುತ್ತೆ. ಆಗ ಪ್ರಶ್ನೆ ಕೇಳುವವನಿಗೆ ಎಲ್ಲ ತಿಕ್ಕಲ ಸ್ವಲ್ಪ ಅಂತ ಅನಿಸುತ್ತೆ. ತಿಕ್ಕ ಎಂಬ ಪದ ಅಂದರೆ ಬಾಯಿ ಬಡಿಯೋನಂತೇಳಿ, ಬಾಯಿ ಬಡಿದು ಮಾತಾಡೋಣ. ಇಲ್ಲಿ ಉತ್ತರ ಗೊತ್ತಿಲ್ಲದೆ ಪ್ರಶ್ನೆ ಕೇಳಿದ್ದಲ್ಲ ಅಲ್ಲ, ನಾನು ಹಾಗೆ ಹೇಳಿದ್ದು ಉತ್ತರ ಗೊತ್ತಿಲ್ಲದೇನೂ ಅಲ್ಲ. ಅವ್ರು ಕೇಳಿದ ಭಾವಕ್ಕೆ ಉತ್ತರ ಕೊಡ್ತಿದ್ದೆ. ಯಾಕೆ ಕೊಡಬೇಕು? ಕೊಡಬೇಕಾದ್ರೆ ಕೊಡಬೇಕು. ಅವ್ರಿಗೆ ಬೇಕಾ? ಅವ್ರಿಗೆ ಗೊತ್ತು ಉತ್ತರ, ಮತ್ತೆ ಕೇಳಬೇಕು. ಪ್ರಶ್ನೆ ಕೇಳಿದ್ಯಾ? ಅಲ್ಲಾಂದರೆ ಅಲ್ಲಿ ಪ್ರಯೋಗ ಆಗ್ತಿರುವಾಗ ಯಾಗ ಸೂತ್ರದಲ್ಲಿ ಅದಕ್ಕೆ ಅವಕಾಶ ಇದೆ. ಮಧ್ಯದಲ್ಲೇ ಮಧ್ಯದಲ್ಲೇ ಕೇಳೋದಕ್ಕೆ ಅವಕಾಶ ಇದೆ. ಹಾಗೆ ಕೇಳ್ಬೋದು ಅಂತಿದೆ. ಅದಕ್ಕೆ ಒಂದು ಶಬ್ದ ಹಿಡ್ಕೊಂಡು ಕೇಳಿದರು, ಈ ಶಬ್ದವನ್ನು ಇಲ್ಲಿ ಯಾಕೆ ಬಳಸ್ತಾ ಇದ್ದೀಯಾ ಅಂತೇಳಿ. ಕೇಳುವ ಅಧಿಕಾರ ಕೇಳ್ಬೋದು. ಅದು ಬೇರೆಯವ್ರು ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಕೊಡೋ ವಿಧಾನ ಇದೆ ಬೇರೆ ಬೇರೆ. ಇವ್ರು ಗೊತ್ತಿದ್ದರು ಕೇಳಿದ್ರಿಂದ ಹಾಗೆ ಉತ್ತರ ಕೊಟ್ಟದ್ದು. ನಿನಗೆ ಗೊತ್ತಿಲ್ಲ, ನೀನು ಕೇಳಲಿಲ್ಲ, ನೀನು ಕೇಳೋಕ್ಕಿಲ್ಲೂ ಇಲ್ಲ. ಕಾವೇರಿ ನದಿಯ ತೀರದಲ್ಲಿ ಅದು ಅಗಸ್ತ್ಯೇಶ್ವರಾಯ ದೇವಸ್ಥಾನಗಳೆಲ್ಲ ಇದೆ ಅಂತ ಹೇಳ್ತಲ್ಲ. ಮತ್ತೆ ನಾವೀಗ ಕಾವೇರಿ ಕಥೆ ಕೇಳುವಾಗಲೂ ಅದು ಅಗಸ್ತ್ಯರದಲ್ಲಿ ಬಂದು ಆಮೇಲೆ ಲೋಪಮುದ್ರೆಯಾಗಿ ಬಂದು ಅಂತೆಲ್ಲ ಕೇಳ್ತೀವಿ. ಅದನ್ನೆಲ್ಲ ಸೇರಿಸಿ ಏನಾದರೂ ಒಂದಕ್ಕೊಂದು ಇದೆಯಾ ಅಥವಾ ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಕಾವೇರಿಯ ಬಗ್ಗೆ ಲೋಪಾಮುದ್ರೆ ಅಗಸ್ತ್ಯ ಸಂವಾದ ಅಂತೇಳಿ ಒಂದು ಪುಸ್ತಕ ಬರ್ತೇನೆ, ತಗೊಂಡು ಹೂವನ್ನ ಓದಿ ಸಿಗುತ್ತೆ. ಅಗಸ್ತ್ಯೇಶ್ವರ ಕಾವೇರಿ ನದಿ ದಡದಲ್ಲಿ ಸಮುದ್ರಕ್ಕೆ ಕಾವೇರಿ ಹೋಗಿ ಸೇರುವಲ್ಲಿಯವರೆಗೂ ಸಾಮಾನ್ಯ 3 ಕಿಲೋಮೀಟರ್ ಹತ್ತಿರ ಒಂದೊಂದು ದೇವಸ್ಥಾನ ಇದೆ, ಎಲ್ಲ ಕಡೆ ಇದೆ. ಯಾವ ಉದ್ದೇಶದಿಂದ ಅವರು ಆ ರೀತಿ ಒಂದೊಂದು ಯೋಜನೆ ದೊರಕೆ ನಿರ್ಮಾಣ ಮಾಡಿದ್ರು? ಕಾವೇರಿ ಲೋಪಾಮುದ್ರೆಯಾಗಿರುವಾಗ ಅವಳು ಜನಾನುಗ್ರಹ ಮಾಡುವಂಥ, ಇವರ ಜನರಿಗೆ ಅನುಗ್ರಹ ಆಗುವಂತೆ ನನ್ನ ಬದುಕನ್ನು ರೂಪಿಸಿಕೊಳ್ಳುವಂಥ ಅಗಸ್ತ್ಯರು ಹೇಳಿದ್ರಿಂದ ಅವಳು ನದಿಯಾಗಿ ಹರಿದು ಹೋಗ್ತಾಳೆ. ಈ ಅಗಸ್ತ್ಯರಿಗೆ ಕಾವೇರಿ ಮೇಲೆ ಅತಿ ಪ್ರೀತಿ. ಅದಕ್ಕೆ ಇವರು ಕರಿತಾ ಇರ್ತಾರೆ. ಆಗ ಬಾಗಂಡ 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 ಅಂತೇಳಿ ಮುಂದೆ ಹೋಗ್ತಾರೆ. ಹಾಗಾಗಿ ಎಲ್ಲ ಭಗಂಡೇಶ್ವರ ಅದು ಗಂಡ ಬಾ ಅಂತ ಹೇಳ್ತಾ ಹೋಗ್ತಾರೆ ಮುಂದೆ ಹರ್ಕೊಂಡು ಅಷ್ಟೇ. ಅಲ್ಲಿನ ಗ್ರಾಮ್ಯ ಭಾಷೆಯಲ್ಲಿ ಅದ್ಭುತವಾದ ಕಥೆ ಇದೆ. ನಾವು ಇದಕ್ಕೆ ಹೋಗಿ ಎಲ್ಲಿ ಕೊಡಗು ಆ ಪ್ರದೇಶದ ಅಥವಾ ನದಿ ಹರಿಯುವ ಪ್ರದೇಶದ ಎಲ್ಲ ಕಡೆಯಲ್ಲಿ ಹೋಗಿ ಅದರ ಮೂಲ ಕಥೆಯನ್ನು ಹೇಳಿ ಅವ್ರು ಹೇಳೋದು ಇದನ್ನೇ. ಭಾಗಂಡ, ಹಾಂ ಅದೇ ಬಗಂಡ ಅಂತೇಳಿ ಅದು ಬಾಗಂಡ ಬಗಂಡ ಆಯ್ತು ಕಡೆ ಅಷ್ಟೇ. ಅಲ್ಲಿ ದೇವಸ್ಥಾನ ಬಗಂಡೇಶ್ವರ ಅಂತ ಹೇಳೋದು ದೇವಸ್ಥಾನಕ್ಕೂ ಅಷ್ಟೇ. ತುಂಬ ಸರಳವಾಗಿದೆ, ಇದರ ಕಷ್ಟ ಇಲ್ಲ. ನೀವೆಲ್ಲ ಹೋದವರು ಕಾವೇರಿ ಹೋಗ್ತೀರಿ, ದೊಡ್ಡ ದೇವಸ್ಥಾನ ಯಾರು ಕಟ್ಟಿರ್ಬೋದು, ಇದು ಯಾವ ಗೋಳಿ ಮಗ ಎಷ್ಟು ಖರ್ಚು ಮಾಡಿದ್ದಾರೆ, ಇದನ್ನೇ ಆಲೋಚನೆ ಮಾಡ್ತೀರಿ ಬಿಟ್ಟು ಅದು ಇತಿಹಾಸ ಮೂಲ ಏನೂ ನೋಡೋಕೆ ಹೋಗೋದಿಲ್ಲ. ಅದೇ ಸಮಸ್ಯೆ. ನೋಡಿದ ಎಲ್ಲ ವಿವರ ಅಲ್ಲೇ ಇದೆ, ಕಷ್ಟಪಡಬೇಕಾದ್ದಿಲ್ಲ. ಅವಳು ಕರೀತಾ ಹೋಗ್ತಾಳೆ. ಇವರು ಹಿಂದಿಂದ ಹೋಗಿ ಅಲ್ಲೆಲ್ಲ ನೆಲೆಸ್ತಾರೆ. ನೆಲೆಸಿದರೆಲ್ಲ ಈಶ್ವರ ದೇವಸ್ಥಾನ. ಅವರಿಗೆ ಈಶ್ವರನ ಪೂಜೆ ಮಾಡಬೇಕು. ಅಗಸ್ತ್ಯನಿಗೆ ಈಶ್ವರನ ಪರಮ ಸ್ನೇಹಿತ ಅಗಸ್ತ್ಯ. ಅವನಿಗೆ ಈಶ್ವರನ ಪೂಜೆ ಮಾಡದೆ ಆಗೋದಿಲ್ಲ. ದಿವಸ ಹೋಗ್ತಾನೆ,
ಒಂದಷ್ಟು ದೂರ ಆಗ್ತಾನೆ, ಕತ್ತಲೆ ಆಗುತ್ತೆ, ಅಲ್ಲಿ ಉಳ್ಕೊಂತಾನೆ, ಒಂದು ದೇವಸ್ಥಾನ ಕಟ್ತಾನೆ, ಪೂಜೆ ಮಾಡ್ತಾನೆ, ಮರುದಿನ ಬೆಳಿಗ್ಗೆ ಮತ್ತೆ ಮುಂದೆ ಹೋಗ್ತಾನೆ. ಕಾವೇರಿ ಮುಂದೆ ಹೋಗುತ್ತೆ, ಇಲ್ಲೋದಿಲ್ಲ ಅಲ್ಲಿ. ಎಲ್ಲ ಕಡೆ ಅಗಸ್ತ್ಯೇಶ್ವರನೇ ಇರೋದು. ಅದು ಸ್ಪಷ್ಟ ಇತಿಹಾಸ. ಒಂದು ಸಾರಿ ತಲಕಾವೇರಿಯಿಂದ ಹೊರಟ ನದಿ ಹರಿವಲ್ಲಿಂದ ನಡ್ಕೊಂಡು ಹೊರಟ್ರೆ ತಮಿಳ್ನಾಡಿಗೆ ಹೋಗಿ ಸೇರೋಕ್ಕೆ ಒಂದು 8 ತಿಂಗಳು ಬೇಕಾಗುತ್ತೆ. ಹೋಗಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತ ಇತಿಹಾಸ ಇದೆ ಅಂಥೇಳಿ. ಈ ಬರೆದ ಕಥೆದು ಓದ್ಬಿಡಿ, ಹೋಗಿ ನೋಡ್ರೆ ಗೊತ್ತಾಗುತ್ತೆ. ಇದೆ ಅಲ್ಲ, ಎಲ್ಲ ಕಡೆ ಇದೆ. ಸಾಮಾನ್ಯ ಒಂದು ಯೋಜನೆಗೊಂದು. ಅವ್ರು ಇಷ್ಟೇ ಹತ್ರ ಕುಳ್ರಲ್ಲ, ದಿವಸಕ್ಕೆ ಒಂದು ಯೋಜನೆಗಿಂತ ಹೆಚ್ಚು ನಡೆಯೋಕ್ಕಾಗೋದಿಲ್ಲ. ಅಷ್ಟೇ ನಡೀತಿದ್ದವರು. ಹಾಗಾಗಿ ಅಲ್ಲಲ್ಲ ದೇವಸ್ಥಾನಗಳು.